Well, welcome to everyone. Welcome to Weekend with Business Doctor. This is Shantan representing I Speak as Nima Business Doctor. Today, it's one of the greatest episodes for me personally for many reasons. And one of those reasons are, even though I'm going to discuss about that book which changed my life and thousands of lives. ಪ್ರತಿಯೊಬ್ಬರಿಗೂ ವೆಲ್ತ್ ಅಂದ್ರೆ ಬೆಳಿಬೇಕು ಅಂದ್ರೆ ರಿಚ್ ಆಗ್ಬೇಕಂದ್ರೆ ಎಲ್ಲ ಮೈಂಡ್ ಸೆಟ್ ಅಂತ ನಾವ್ ಎಷ್ಟೋ ಸತಿ ಕೇಳಿದೀವಿ. ಬಟ್ ಆದ್ರೆ ಯಾವ ತರ ಅದನ್ನ ಬೆಳಿಬೇಕು, ಯಾವ ತರ ಬೆಳೆಸ್ಬೇಕು ಕಂಪ್ನಿನ, ಹೇಗ್ ಬೆಳೆಸಿದ್ರೆ ವಿಲ್ ಬಿ ಏಬಲ್ ಟು ಟೇಕ್ ಇಟ್ ಟು ನೆಕ್ಸ್ಟ್ ಲೆವೆಲ್ ಅಂಡ್ ಹೌ ವಿಲ್ ವಿ ಬಿ ಏಬಲ್ ಟು ಮೇಕ್ ದಟ್ ಚೇಂಜ್. ವೆಲ್, ಈ ಬುಕ್ ಅಲ್ಲಿ ಆ ಪ್ರತಿಯೊಂದು ಟಾಪಿಕ್ ಮಾತಾಡಿದ್ದಾರೆ. ಇನ್ಫ್ಯಾಕ್ಟ್ ನವಲ್ ರವಿಕಾಂತ್, ಒನ್ ಆಫ್ ದ ಗ್ರೇಟೆಸ್ಟ್ ಆಂಟರ್ಪ್ರಿನರ್ಸ್ ಆಫ್ ಆಲ್ ಟೈಮ್, ಎಸ್ಪೆಷಲಿ ಸಿನ್ಸ್ ದಟ್ ಐ ರೆಡ್ ದಿಸ್ ಬುಕ್ ಹ್ಯಾಸ್ ಚೇಂಜ್ಡ್ ಮೈ ಲೈಫ್. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ನಾಗ ತಿಳ್ಕೊಂತ ಹೋದೆ. ದೆನ್ ಐ ರಿಯಲೈಸ್ ಥೌಸಂಡ್ಸ್ ಆಫ್ ಆಂಟರ್ಪ್ರಿನರ್ಸ್ ಆಕ್ಚುಲಿ ಫಾಲೋ ಹಿಮ್ ಫಾರ್ ದ ಸಿಂಪಲ್ ಟೆಕ್ನಿಕ್ಸ್ ಅಂಡ್ ಟಿಪ್ಸ್ ವಿಚ್ ಹಿ ಗಿವ್ಸ್. ಅಂದ್ರೆ ಅವ್ರ ಬಿಸ್ನೆಸ್ ಅಲ್ಲಿ ಹೇಳ್ತಾ ಇರೋ ಪ್ರತಿ ಮಾತು, ಬಿಸ್ನೆಸ್ ಅಲ್ಲಿ ತಗೊಂತಿರೋ ಪ್ರತಿ ಡಿಸಿಷನ್, ಬಿಸ್ನೆಸ್ ಅನ್ನ ಬೆಳೆಸಬೇಕಾಗಿರೋಂಥ ರೀತಿ ಪ್ರತಿಯೊಂದು ಇಟ್ ಇಸ್ ಡಿಫ್ರೆಂಟ್. ಸೊ ಹಿ ಸೆಡ್ ಅ ಲಾಟ್ ಆಫ್ ಥಿಂಗ್ಸ್ ವಿಚ್ ಐ ಥಾಟ್ ಇಟ್ ಕ್ಯಾನ್ ಬಿ ಹೆಲ್ಪ್ಫುಲ್ ಫಾರ್ ಯು ಆಸ್ ವೆಲ್. ಅಂದ್ರೆ ನಾವೆಲ್ಲ ಬಿಸ್ನೆಸ್ ಅಲ್ಲಿ ಬೆಳಿಬೇಕನ್ನೋ ಆಸೆ ಇದೆ, ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕನ್ನೋ ಇಂಟೆನ್ಷನ್ ಇದೆ. ಬಟ್ ಆದ್ರೆ ಅದಕ್ಕೆ ಬೇಕಾಗಿರೋದನ್ನ ನಾವು ಕೊಡ್ತಿದೀವ. as they always say that everyone wants to be rich, but are you doing something what it takes? ಅಂದ್ರೆ ನಾವು ಬೆಳಿಬೇಕನ್ನ ಆಸೆ, ಬೆಳೆದು ಒಂದು ದಿನ ವೆಲ್ದಿ ಆಗ್ಬೇಕನ್ನ ಆಸೆ, ಬಟ್ ಆದ್ರೆ ಆ ಪೊಸಿಷನ್ ಹೋಗೋದಕ್ಕೆ ಏನ್ ಬೇಕೋ ಅದು ಮಾಡಕ್ ತಯಾರಾಗಿದ್ದೀವ? That's more important. So this book teaches simple techniques which help you make the difference completely to your business. And I'm discussing 10 top tips of this book of Naval Ravikanth. ಈ book na Eric ಅವರು ಬರ್ದಿರೋದು. So Eric has written this book called as The Almanack of Naval Ravikanth. So ಅವ್ರ ಬಗ್ಗೆ ಕಂಪ್ಲೀಟ್ ಜಾತ್ಕನೆ ಜಾಲಡಿ ಈ book ಅಲ್ಲಿ ಬರ್ದಿದ್ದಾರೆ. So let's understand how he did it, because again Naval Ravikanth is an Indian who settled in West Asia. He's a serial entrepreneur. He has hundreds of businesses running parallelly and making sure that he made a difference in the line of business. He's again an angel investor. ಅಂದ್ರೆ ಎಷ್ಟೊಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಯಾರೆ, ಎಷ್ಟೋ ಬಿಸ್ನೆಸ್ ನ ಫೌಂಡಿಂಗ್ ಪಾರ್ಟ್ನರ್ ಆಗಿದ್ದಾರೆ, ಎಷ್ಟೋ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ, ಸೇಲ್ ಮಾಡಿ, ದುಡ್ಡು ಮಾಡಿ, ಎಕ್ಸಿಟ್ ಮಾಡಾಗಿದೆ. ಇನ್ಫ್ಯಾಕ್ಟ್ ಈಸ್ ಅ ಥಿಂಕರ್ ಅಂಡ್ ಹಿ ಇಸ್ ದ ಬೆಸ್ಟ್ ಅಮಾಂಗ್ ಆಲ್. For me, this book means a lot because the first time the question which I read in this book made a complete change. ಅಂದ್ರೆ ಕೆಲವು ಟಾಪಿಕ್ಸ್ ಯಾವಾಗ್ಲೂ ಹಾರ್ಡ್ ಹಿಟ್ಟಿಂಗ್ ಅಂತ ಹೇಳ್ತಾರೆ. ಲೈಫ್ ಅಲ್ಲಿ ನಾವು ಚೇಂಜ್ ಆಗ್ಬೇಕು, ಬೆಳಿಬೇಕಂದ್ರೆ ನೂರಾರು ವಿಧಾನ ಬೇಕಾಗಿಲ್ಲ. ನಮಗ್ ಬೇಕಾಗಿರೋ ಒಂದು ಟಾಪಿಕ್, ಒನ್ ಥಿಂಗ್, ಇಫ್ ಐ ಗೆಟ್ ಇಟ್ ರೈಟ್ ಅಂಡ್ ಇಫ್ ಇಟ್ಸ್ ಹಾರ್ಡ್ ಹಿಟ್ಟಿಂಗ್, ಡನ್. ಆ ಮೊಮೆಂಟ್ಗೋಸ್ಕರ ಎಲ್ಲ ವೇಟ್ ಮಾಡ್ತಿರ್ತೀವಿ. ಇನ್ಫ್ಯಾಕ್ಟ್ ದಟ್ ಮೊಮೆಂಟ್ ಐ ಕಾಲ್ ಇಟ್ ಆಲ್ವೇಸ್ as a golden moment. So that is a moment, the moment you realize this is what I wanted ಅಂತ ನಿಮಗೆ ಅನ್ಸಿದ್ದೇನ, ಥಿಂಗ್ಸ್ ವಿಲ್ ಚೇಂಜ್. ಬಟ್ ಆ ಮೊಮೆಂಟ್ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ವಿಧಾನದಲ್ಲಿ ಬರುತ್ತೆ. ಕೆಲವು ಸತಿ ಬೇರೆಯವ್ರ ನೋಡ್ ಕಲಿತೀವಿ, ಕೆಲವು ಸತಿ ಬೇರೆಯವ್ರು ಹೇಳಿದ್ದನ್ನ ನೋಡ್ ಕಲಿತೀವಿ, ಕೆಲವು ಸತಿ ಓದೋದ್ರಿಂದ ಕಲಿತೀವಿ, ಕೆಲವು ಸತಿ ನಾವೇ ಬರ್ದಿರೋ ಪದಗಳನ್ನ ಮತ್ತೆ ಓದಿದ್ರೆ ಅರ್ಥ ಆಗುತ್ತೆ, ಕೆಲವು ಸತಿ ನಮ್ ಜೊತೆ ನಾವ್ ಮಾತಾಡ್ಕೊಂಡಾಗ ಅದಕ್ಕಿಂತ ಜಾಸ್ತಿ ನಾಲೆಡ್ಜ್ ಸಿಕ್ಕಿರುತ್ತೆ. ಸೊ ಇನ್ ದ ಸೇಮ್ ವೇ ಈ ಬುಕ್ ಅಲ್ಲಿ ನನಗೆ ಒಂದು ಕ್ವೆಶನ್ ಕೇಳಿದ್ರು. ಇನ್ಫ್ಯಾಕ್ಟ್ ದಟ್ ಮೇಡ್ ಅ ಕಂಪ್ಲೀಟ್ ಡಿಫರೆನ್ಸ್ ಫಾರ್ ಮೀ ಆಸ್ ವೆಲ್. ಒಂದ್ಸತಿ ಇದರಲ್ಲಿ ಬುಕ್ ಓದಬೇಕಾದ್ರೆ ಹಿ ಹ್ಯಾಸ್ ರಿಟನ್, ಡೋಂಟ್ ರೆಂಟ್ ಯುವರ್ ಟೈಮ್ ಫಾರ್ ಮನಿ, ಇನ್ಫ್ಯಾಕ್ಟ್ ಯು ನೀಡ್ ಟು ಬಿಲ್ಡ್ ಇಟ್ ಅಂತ. ಅಂದ್ರೆ ನಾವೆಲ್ಲಾರು ಟೈಮ್ ನ ದುಡ್ಡಿನ ಜೊತೆ ಟ್ರೇಡ್ ಮಾಡ್ತಿರ್ತೀವಿ. ಹೇಗೆ, ನಾನು 10 ಗಂಟೆ ಟೈಮ್ ನ ಬಿಸ್ನೆಸ್ ಕೊಡ್ತೀನಿ, ಅದರಿಂದ ನಾನು ದುಡ್ಡು ಮಾಡ್ತಾ ಇದ್ದೆ. ಸೊ ಆಬ್ವಿಯಸ್ಲಿ ದಿಸ್ ಹೌ ವಿ ಡೂ ಅಲ್ವಾ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆಫೀಸ್ಗೆ ಹೋಗ್ತೀವಿ, ಬಿಸ್ನೆಸ್ ಹೋಗ್ತೀವಿ, ಶಾಪ್ಗೆ ಹೋಗ್ತೀವಿ, ಕಂಪ್ನಿ ರನ್ ಮಾಡ್ತೀವಿ, ಆರ್ಗನೈಸೇಷನ್ ರನ್ ಮಾಡ್ತೀವಿ. ಅಟ್ ದಿ ಎಂಡ್ ಆಫ್ 10 hours ವಿಲ್ ಕಮ್ ಬ್ಯಾಕ್ ಹೋಮ್ ಅಂಡ್ ದೆನ್ ವಿ ವಿಲ್ ಗೆಟ್ ಸ್ಯಾಲರಿ ಅಟ್ ದಿ ಎಂಡ್ ಆಫ್ ಇಟ್. ಇದೇ ತರ ಎಷ್ಟೋ ಜನ ಆಂಟರ್ಪ್ರಿನರ್ಸ್ ಬಿಸ್ನೆಸ್ ಮಾಡ್ತಾ ಇದಾರೆ. ಇನ್ಫ್ಯಾಕ್ಟ್ ವೇ ಬಿಫೋರ್ 6 years ಬಿಫೋರ್, ಐ ಥಿಂಕ್ ಇವನ್ ನನ್ ಮೈಂಡ್ ಸೆಟ್ ಅದೇ ತರ ಇತ್ತು. ಬಟ್ ವೆನ್ ಐ ರೆಡ್ ದಿಸ್ ಲೈನ್, ಇಟ್ ಚೇಂಜ್ಡ್ ಮೈ ಲೈಫ್ ಫಾರ್ ದ ರೀಸನ್, ಈ ಬುಕ್ ಅಲ್ಲಿ ಹೇಳ್ದಂಗೆ ವಿ ವರ್ ಟ್ರೇಡಿಂಗ್ ಟೈಮ್ ಫಾರ್ ಮನಿ. ನೀವು ಅದೇ ತರ ಮಾಡ್ತಿದ್ರೆ ದಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್. ಅಂದ್ರೆ ಹೆಸರಿಗೆ ನಾವು ಬಿಸ್ನೆಸ್ ಮಾಡ್ತಿರ್ತೀವಿ, ಆದ್ರೆ ನಾವು ನಮ್ ಟೈಮ್ಗೋಸ್ಕರನೇ ದುಡ್ಡನ್ನು ತಗೊಂತಾ ಇದೀವಿ ಅಂದ್ರೆ ಯು ಆರ್ ನಾಟ್ ಅನ್ ಆಂಟರ್ಪ್ರಿನರ್, ಯು ಆರ್ ಜಸ್ಟ್ ಹ್ಯಾವಿಂಗ್ ಅ ಜಾಬ್ ಇನ್ ಒನ್ ಅದರ್ ಕಂಪನಿ. ಇಟ್ ಇಸ್ ಸಮಥಿಂಗ್ ಲೈಕ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಅನ್ಕೊಳ್ಳೋಣ. ಬಿಕಾಸ್ ಬೇರೆ ಅವ್ರ ಕಂಪ್ನಿ ಹೋಗಿ ನಾವು ವರ್ಕ್ ಮಾಡಿದ್ರೆ ಎಂಪ್ಲಾಯ್ಮೆಂಟ್ ಅನ್ಕೊಂತೀವಿ, ನಮ್ದೇ ಬಿಸ್ನೆಸ್ ಅಲ್ಲಿ ನಾವೇ ವರ್ಕ್ ಮಾಡ್ಕೊಂಡು ಸೆಲ್ಫ್ ಎಂಪ್ಲಾಯ್ಮೆಂಟ್ ರನ್ ಮಾಡ್ತೀವಿ. ಐ ಡೋಂಟ್ ವಾಂಟ್ ಟು ಬಿ ಸೆಲ್ಫ್ ಎಂಪ್ಲಾಯ್ಡ್, ಐ ವಾಂಟ್ ಟು ರನ್ ಅ ಬಿಸ್ನೆಸ್. ಹಾಗಿದ್ರೆ ಹೇಗ ಡಿಫ್ರೆನ್ಸ್ ಆಗುತ್ತೆ ಇಸ್ ವಾಟ್ ದಿಸ್ ಬುಕ್ ಹ್ಯಾಸ್ ಸ್ಪೋಕನ್ ಅಬೌಟ್. ಸೊ ಐ ರಿಯಲೈಸ್ ಐ ಡೋಂಟ್ ವಾಂಟ್ ಟು ಟ್ರೇಡ್ ಮೈ ಟೈಮ್ ವಿತ್ ಮನಿ. ಅಂದ್ರೆ ನೀವು ಕೂಡ ನಿಮ್ ಟೈಮ್ ಅನ್ನ ದುಡ್ಡಿಗೋಸ್ಕರ ಟ್ರೇಡ್ ಮಾಡಬೇಡಿ. ಇನ್ಫ್ಯಾಕ್ಟ್
ನೀವು ನಿದ್ದೆ ಮಾಡಬೇಕಾದ್ರೂ ದುಡ್ಡು ಮಾಡೋ ಟೆಕ್ನಿಕ್ ಇದೆಯಾ, ನೀವು ನಿದ್ದೆ ಮಾಡ್ಬೇಕಾದ್ರೂ ಬೆಳೆಯೋ ಟೆಕ್ನಿಕ್ ಇದೆಯಾ, ಇಸ್ ವಾಟ್ ದಿಸ್ ಬುಕ್ ಇಸ್ ಟೀಚಿಂಗ್ ಅಬೌಟ್. ಸೊ ಇಟ್ ಮೀನ್ಸ್ ಥಿಂಕ್ how you can make money about it in a way even when you're sleeping it doesn't matter. So ಈ book ಅದೆಲ್ಲ ಪಾಯಿಂಟ್ಸ್ ಟೀಚ್ ಮಾಡ್ತಾ ಇದೆ. So 10 top tips which will help us to get rich, get wealthy, make a lot of money. But how? Well, I'm going to tell you the entire series about it in few minutes, and I'm sure each 10 tips, every tip can make a difference by itself. I'm sure that this will help a lot, because ನಾನು believe ಮಾಡೋದಂದ್ರೆ getting rich is not associated with luck. ತುಂಬಾ ಜನ ಅನ್ಕೊಂತೀವಿ ಇಟ್ಸ್ ಆಲ್ ಅಬೌಟ್ ನನ್ ಲಕ್ ಚೆನ್ನಾಗಿಲ್ಲ, ನಂಗೆ ಎಲ್ಲಾನು ಕೂಡು ಬರ್ತಾ ಇಲ್ಲ, ಐ ಆಮ್ ನಾಟ್ ಸಮಥಿಂಗ್ ವಿಚ್ ಇಸ್ ಹೆಲ್ಪಿಂಗ್. ನೋ, ಗೆಟಿಂಗ್ ರಿಚ್ ಅಂಡ್ ಲಕ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್. ಫ್ರಾಂಕ್ಲಿ ಈ ಬುಕ್ ಅಲ್ಲಿ ಹೇಳ್ತಾರೆ ಇಟ್ಸ್ ಆಲ್ ಅಬೌಟ್ ಅ ಮೈಂಡ್ ಸೆಟ್ ಗೇಮ್. ಅಂದ್ರೆ ನಿಮ್ಮ ಮೈಂಡ್ ನ, ನಿಮ್ಮ ಮನಸ್ಸನ್ನ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ, ನಿಮ್ಮ ಮನಸ್ಸನ್ನ ನೀವು ಹೇಗೆ ಎನ್ಕರೇಜ್ ಮಾಡಿ ಬೆಳೆಸ್ತೀರಾ, ದಾಟ್ ವಿಲ್ ಮೇಕ್ ಯು ರಿಚ್ ಅಂಡ್ ವೆಲ್ದಿ, ಅಂಡ್ ಇಟ್ಸ್ ನಾಟ್ ಅಬೌಟ್ ದ ಲಕ್. ಹಾಗಿದ್ರೆ ವಾಟ್ಸ್ ಮೋರ್ ಇಂಪಾರ್ಟೆಂಟ್? Because we all have a question, alla, we want to be wealthy, we want to be rich anta. So ee book alli keltare, what is that one thing which is more important? Is it freedom or being wealthy? So ತುಂಬಾ ಜನಕ್ಕೆ ಈ ಕ್ವೆಶ್ಚನ್ ಇರುತ್ತೆ, ಅಂದ್ರೆ ನಾನು ದುಡ್ಡು ಮಾಡೋದು ಮುಖ್ಯನಾ, ದುಡ್ಡು ಮಾಡೋದ್ರ ಜೊತೆಗೆ ನನ್ನ ಫ್ರೀಡಮ್ ನನ್ನ ಲೈಫ್ ಅಲ್ಲಿ ಮುಖ್ಯನಾ ಅಂತ. ಸೊ ದಿಸ್ ಬುಕ್ ಸೇಸ್ ಬೋತ್ ಆರ್ ಇಂಪಾರ್ಟೆಂಟ್. ಅಂದ್ರೆ ಫ್ರೀಡಮ್ ಇಸ್ ದ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಯೋರ್ ಲೈಫ್. ಇನ್ಫ್ಯಾಕ್ಟ್ ಫ್ರೀಡಮ್ ಮತ್ತೆ ವೆಲ್ತ್ ಎರಡೂ ಬೇಕಂತ ಹೇಳಿದ್ರೆ, ಪ್ರಯಾರಿಟಿ ವೈಸ್ ಸೆಟ್ ಮಾಡಿದ್ರೆ, ಹಿ ಸೇಸ್ ಫ್ರೀಡಮ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವೆಲ್ತ್. ಹೇಗೆ? ವೆಲ್, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಐಮ್ ಗೋನಾ ಡಿಸ್ಕಸ್ ಟು ಯು ಇನ್ ದಿಸ್ ಬುಕ್. ಈ ಬುಕ್ ಅಲ್ಲಿ ಪ್ರತಿ ಪಾಯಿಂಟ್ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಟ್, ಬಿಕಾಸ್ ದಿಸ್ ಕ್ಯಾನ್ ಮೇಕ್ ಡಿಫರೆನ್ಸ್ ಅಗೇನ್. ಬಿಕಾಸ್ ಜಸ್ಟ್ ಬೈ ಶಿಯರ್ ಹಾರ್ಡ್ ವರ್ಕಿಂಗ್, ಬಿಕಾಸ್ ನಾವೆಲ್ಲ ಏನ್ ಅನ್ಕೊಂಡಿದೀವಿ, ಕಷ್ಟಪಡಿ, ಅಂಡ್ ತುಂಬಾ ಜನ ಇದನ್ನ ಹೇಳಿದಾರೆ ಕೂಡ, ಬೈ ಎಕ್ಸ್ಟ್ರೀಮ್ ಹಾರ್ಡ್ ವರ್ಕ್ ಯು ವಿಲ್ ಬಿ ಏಬಲ್ ಟು ಅಚೀವ್ ಸಕ್ಸಸ್. ಹಾಗಿದ್ರೆ ಕತ್ತೆ ಕೂಡ ಕಷ್ಟಪಡುತ್ತೆ, ಅದು ಸಕ್ಸಸ್ ಅಚೀವ್ ಮಾಡುತ್ತಾ ಅಥವಾ ಅದರ್ ಗೋಲ್ ರೀಚ್ ಆಗುತ್ತಾ? ವಿ ಆರ್ ನಾಟ್ ಡಾಂಕೀಸ್ ಫಾರ್ ಗಾಡ್ ಸೇಕ್. ಸೊ ಇಟ್ ಮೀನ್ಸ್ ಹಾರ್ಡ್ ವರ್ಕ್ ಬೇಕು, ಬಟ್ ನಾಟ್ ಇನ್ ದ ವೇ ವಿಚ್ ಯು ಆರ್ ಡೂಯಿಂಗ್. ನಾವು ಡೈಲಿ 10 hours ಕೊಟ್ಟಿದೀವಿ, ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ, ನೋ, ದಟ್ ಇಸ್ ನಾಟ್ ದ ವೇ ವಿಚ್ ವಿ ಆರ್ ಲುಕಿಂಗ್. ಯು ವೋಂಟ್ ಗೆಟ್ ದ ಪಾಯಿಂಟ್. ದ ಲಾಜಿಕ್ ಇಸ್ ವೆರಿ ಸಿಂಪಲ್. ನೀವು ಕಷ್ಟಪಡಬೇಕಾಗಿರೋದು ಟು ಡೆವಲಪ್ ಓನ್ಲಿ ಆನ್ ಒನ್ ಥಿಂಗ್. ವಾಟ್ ಈಸ್ ದಟ್ ಸ್ಪೆಸಿಫಿಕ್ ಸ್ಕಿಲ್ which you can develop, which can make you different from others. ಅಂದ್ರೆ ನಾವೇನು ಕಷ್ಟಪಡ್ತಾ ಇದೀವಿ ಬಿಸ್ನೆಸ್ ಬೆಳೆಸೋದಕ್ಕೋಸ್ಕರ, ಬಟ್ ಈ ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬಿಸ್ನೆಸ್ ಬೆಳೆಸೋದಕ್ ಕಷ್ಟಪಡಬೇಡಿ, ನೀವು ಬೆಳೆಯೋದಕ್ ಕಷ್ಟಪಡಿ. ಬಿಕಾಸ್ ಎವ್ರಿ ಪರ್ಸನ್ ಶುಡ್ ಹ್ಯಾವ್ ಒನ್ ಸ್ಪೆಸಿಫಿಕ್ ನಾಲೆಜ್ ವಿಚ್ ಇಸ್ ಮೇಕಿಂಗ್ ಯು ಡಿಫ್ರೆಂಟ್ ಫ್ರಮ್ ಅದರ್ಸ್. ನಿಮ್ಮನ್ನ ಬೇರೆಯವರಿಂದ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡ್ಬೇಕಂತ ಹೇಳಿದ್ರೆ, ನಿಮ್ಮ ಹತ್ರ ಅದ್ ಯಾವ ಸ್ಕಿಲ್ ಇದೆ ಅಥವಾ ನೀವು ಆ ಯಾವ ಸ್ಕಿಲ್ ನ ಬೆಳೆಸ್ಕೊಂಡಿದ್ದೀರಾ, ವಿಚ್ ಕ್ಯಾನ್ ಮೇಕ್ ಯು ಡಿಫ್ರೆಂಟ್ ಫ್ರಮ್ ಅದರ್ಸ್. ಸಿಂಪಲ್, ನಿಮ್ ಬಿಸ್ನೆಸ್ ಅಲ್ಲಿ ನಿಮ್ಮ ಹತ್ರನೇ ನಿಮ್ ಕಸ್ಟಮರ್ ಬರ್ಬೇಕಂತ ಹೇಳಿದ್ರೆ, ನೀವೊಂದು USP ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಹಾಗೆ ಆ USP ನಿಮಗಿದೆಯಾ? ನೀವ್ ಯಾವ USP ನಿಮ್ಮನ್ನ ಬಿಲ್ಡ್ ಮಾಡ್ತಿದ್ರೆ, USP ಅಂದ್ರೆ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ ಅಥವಾ ಬೆಸ್ಟ್ ಸ್ಕಿಲ್ ಅಥವಾ ಯುನೀಕ್ನೆಸ್ ನಿಮ್ಮ ಹತ್ರ ಬರೋದಕ್ಕೆ ಯಾವ ಕಾರಣ ಇದೆ? ಇನ್ಫ್ಯಾಕ್ಟ್ ಇಫ್ ಯು ಡೆವಲಪ್ ದಟ್ ರೈಟ್ ಸ್ಕಿಲ್ ವಿತ್ ಯೋರ್ ಸೆಲ್ಫ್, ಅದು ಯುನೀಕ್ ಸ್ಕಿಲ್, that which cannot be imitated by others. ಅಂದ್ರೆ it is like someone cannot copy that, someone cannot easily take it over. ನಿಮ್ಮ ಹತ್ರ ಬರೋದಕ್ಕೆ ಆ ಕಾರಣ ಇದೆಯಾ? ಆ ಕಾರಣ ಇದ್ರೆ that is what making you difference in your business. Because simple, the way I look at it is, if you are not doing something which without your specific skill, ಏನಾಗುತ್ತೆ ಅಂದ್ರೆ ನೀವು ಒಂದಲ್ಲ ಒಂದಿನ ರೀಪ್ಲೇಸ್ ಆಗೋ ಚಾನ್ಸ್ ಇರುತ್ತೆ. ಇಟ್ ಮೀನ್ಸ್ ನಿಮ್ ಕಸ್ಟಮರ್ ನಿಮ್ಮ ಹತ್ರ ಬರೋದಕ್ಕೆ ಸ್ಪೆಸಿಫಿಕ್ ರೀಸನ್ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ, ನೀವೇ ಅವ್ರಿಗೆ ಆಪ್ಷನ್ ಕೊಡ್ತಿದ್ದೀರಾ ಬೇರೆಯವ್ರ ಹತ್ರ ಹೋಗಿ ಅಂತ. ಹಾಗೆ ನೀವು ಸ್ಪೆಸಿಫಿಕ್ ಸ್ಕಿಲ್ ನಿಮ್ ಲೈಫ್ ಅಲ್ಲಿ ನೀವು ಬೆಳೆಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಯಾರೇ ಆದ್ರೂ ನಮ್ಮ ಹತ್ರ ಬಂದು ನಮ್ಮ ಹತ್ರ ಬಿಸ್ನೆಸ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಡ್ತಾನೆ ಇಲ್ಲ, ಆಪ್ಷನ್ ಕೊಡ್ತಾ ಇದೀವಿ. ಸೊ ಇಟ್ ಮೀನ್ಸ್ ವಿ ಕ್ಯಾನ್ ಬಿ ರೀಪ್ಲೇಸ್ ಅಟ್ ಎನಿ ಟೈಮ್. ಇವತ್ತು ಮಾರ್ಕೆಟ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ತಕ್ಷಣ, ನಾನೇ ಆ ವಿಡಿಯೋಲ್ ಹಾಕಿದ್ದೆ, ಯು ವಿಲ್ ಬಿ ಏಬಲ್ ಟು ಗೆಟ್ ರೀಪ್ಲೇಸ್ಡ್ ಇನ್ ನೋ ಟೈಮ್. ನಿಮ್ ಲೈಫ್ ಅಲ್ಲಿ, ನಿಮ್ ಬಿಸ್ನೆಸ್ ಅಲ್ಲಿ ನಿಮ್ಮನ್ನ ರೀಪ್ಲೇಸ್ ಮಾಡೋದಕ್ಕೆ ಯಾವ ಟೈಮು ಬೇಡ, ಹೀಗೆ ರೀಪ್ಲೇಸ್ ಮಾಡಿ ಹೋಗ್ಬಿಡ್ತಾರೆ ಅಂತ. ಹಾಗಿದ್ರೆ ನಿಮ್ಮನ್ನ ರೀಪ್ಲೇಸ್ ಮಾಡಕ್ ಆಗದೇ ಇರೋಂತ ಒಂದು ಪವರ್ ಅಂದ್ರೆ ಯು ಡೆವಲಪಿಂಗ್ ಅ ಸ್ಕಿಲ್ ಫಾರ್ ಯೋರ್ ಸೆಲ್ಫ್. ಅದ್ ಯಾವ ಸ್ಕಿಲ್ ನೀವು ಅಸೆಸ್ ಮಾಡಿ. ಅದಕ್ಕೆ ನಾನು ನಿನ್ನೆ ವಿಡಿಯೋ ಅಲ್ಲಿ ಮಾತಾಡಿದ್ದೆ ಅಬೌಟ್ ಯೋರ್ ಸ್ಟ್ರೆಂತ್. ಸೊ ಡೈಲಿ ಡೋಸ್ ಆಫ್ ಬಿಸ್ನೆಸ್ ದಿನ ನಿಮಗೆ ವಿಡಿಯೋ ಕಳಿಸ್ತಾ ಇದ್ದೀನಲ್ಲ, ಆ ವಿಡಿಯೋ ಅಲ್ಲಿ ನಾನೊಂದು ಮಾತು ಹೇಳಿದ್ದೆ, ಹೌ ಟು ಇಂಪ್ರೂವ್ ಯೋರ್ ಸ್ಟ್ರೆಂತ್, ಹೌ ಟು ಹ್ಯಾವ್ ಅ ಮೊನೋಪೊಲಿಕ್ ಪವರ್ ವಿತ್ ಯೋರ್ ಸೆಲ್ಫ್, ಆ ಮೊನೋಪೊಲಿಸ್ಟಿಕ್ ಪವರ್ ವಿತ್ ಯೋರ್ ಸೆಲ್ಫ್ ದಟ್ ಕ್ಯಾನ್ ಡೆವಲಪ್ ಯೋರ್ ಸ್ಟ್ರೆಂತ್. ಆ ಸ್ಟ್ರೆಂತ್ ನಿಮ್ಮಲ್ಲಿದ್ರೆ which can help you build that uniqueness. So it means he says one amazing thing ಈ book ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪ್ರತಿಯೊಬ್ಬರಿಗೂ ಒಂದು ಕ್ವೆಶ್ಚನ್ ಇದೆ,
ಪ್ರತಿ ಕಂಪ್ನಿ ಸಿಇಒಗಳಲ್ಲಿ ಲಕ್ಷಾಂತರ ಕೋಟಿಗಟ್ಟಲೆ ತಗೊಂತಾರೆ ತಿಂಗಳ. ಬಟ್ ಎಂಪ್ಲಾಯೀಸ್ ನೋಡಿದ್ರೆ ಆಕ್ಚುಲಿ ಕಷ್ಟಪಡೋದು ಎಂಪ್ಲಾಯೀಸ್. ಬಟ್ ಆ ಎಂಪ್ಲಾಯೀಸ್ ಪೀನಟ್ಸ್ ಅಲ್ಲಿ ತಗೊಂತಾರೆ, ಥೌಸಂಡ್ಸ್ ಅಲ್ಲಿ ತಗೊಂತಾರೆ. ಬಟ್ ಆದ್ರೆ ಸಿಇಒ ಕೆಲಸ ಮಾಡದೆ ಕೋಟಿಗಟ್ಟಲೆ ತಗೊಂತಾರೆ. ಯಾಕೆ? ಸೊ ಈ ಆನ್ಸರ್ಸ್ ನವಲ್ ರವಿಕಾಂತ್ ಹೇಳ್ತಾರೆ, ವಿ ಆರ್ ನಾಟ್ ಪೇಯಿಂಗ್ ಫಾರ್ ಸಿಇಒ ಫಾರ್ ಹಾರ್ಡ್ ವರ್ಕ್, ವಿ ಪೇ ಫಾರ್ ಹಿಸ್ ಜಡ್ಜ್ಮೆಂಟ್. ಅಂದ್ರೆ ಸಿಇಒಗಳು ಕೋಟಿ ಸ್ಯಾಲ್ರಿ ತಗೊಂತಿರೋದು ಕಷ್ಟಪಟ್ಟು ದುಡಿಯಕ್ಕಲ್ಲ, ಅವ್ರು ತಗೊಂತಿರೋ ಡಿಸಿಷನ್ಗೆ, ಅವ್ರ ಹತ್ರ ಇರೋ ಜಡ್ಜ್ಮೆಂಟ್ ಸ್ಕಿಲ್ಗೆ. ಇಟ್ ಮೀನ್ಸ್ ಎಷ್ಟೋ ಜನ ತಗೊಂತಾ ಇರೋ ಅಮೌಂಟ್, ಇಟ್ಸ್ ಆಲ್ ಅಬೌಟ್ ಹೌ ದ ಜಡ್ಜ್ಮೆಂಟ್ ಆಫ್ ದ ಡಿಸಿಷನ್ ಕ್ಯಾನ್ ಬಿ ಟೇಕನ್. ಹಾಗಿದ್ರೆ ನಾನು ಡಿಸಿಷನ್ ತಗೊಂತೀನಿ, ನನಗೆ ಯಾಕೆ ಕೋಟಿ ಬರಲ್ಲ? ಯೋರ್ ಡಿಸಿಷನ್ ಇಸ್ ಡಿಪೆಂಡೆಂಟ್ ಆನ್ ಯೋರ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನಿಮ್ ಡಿಸಿಷನ್ ಅಥವಾ ನಿಮ್ ಜಡ್ಜ್ಮೆಂಟ್ ಡಿಪೆಂಡ್ ಆಗಿರೋದು ನಿಮ್ ಎಕ್ಸ್ಪೀರಿಯನ್ಸ್. ಅಂಡ್ ಯೋರ್ ಎಕ್ಸ್ಪೀರಿಯನ್ಸ್ is dependent on thousands of years of work or hundreds of skills or one such skill which is making you non-imitatable. ಅಂದ್ರೆ ನೀವು ಆ ಜಡ್ಜ್ಮೆಂಟ್ ತಗೋಬೇಕಂದ್ರೆ, ಆ ಡಿಸಿಷನ್ ತಗೋಬೇಕಂದ್ರೆ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಈದರ್ ನಿಮಗೆ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಅಥವಾ ಅಷ್ಟು ವರ್ಷ ಅದ್ರ ಮೇಲೆ ವರ್ಕ್ ಮಾಡಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯು ನೀಡ್ ಟು ಹ್ಯಾವ್ ದಟ್ ಸ್ಕಿಲ್ ಡೆವಲಪ್ಡ್ ಫಾರ್ ಯೋರ್ ಸೆಲ್ಫ್. ನಾನು ನಿನ್ನೆ ವಿಡಿಯೋ ಅಲ್ಲಿ ಮಾತಾಡ್ತಾ ಇದ್ದೆ, ಇಫ್ ಯು ಗಿವ್ 1000 hours on the same work, you'll be good at it. But if you give 10,000 hours on the same work, you'll be master in it ಅಂತ ಹೇಳಿದೆ. ಸೊ ಇಟ್ ಮೀನ್ಸ್ ನೀವು ಆ ಸ್ಕಿಲ್ ಮೇಲೆ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಅವರ್ಸ್ ಕೊಟ್ಟು ಅದನ್ನ ನೀವು ಮಾಸ್ಟರ್ ಆದ್ರಿ ಅಂದ್ರೆ, that is a skill because of which you are getting paid. That is a skill because of which people want you on their company, on their board. ಆ ಸ್ಕಿಲ್ ನೀವು ಡೆವಲಪ್ ಮಾಡಿದೀರಾ, ಇಲ್ಲ ಅಂದ್ರೆ ಆ ಸ್ಕಿಲ್ ನ ನೀವು ಬೆಳೆಸ್ಕೊಳ್ಳಿ. ದಾಟ್ ವಿಲ್ ಮೇಕ್ ಡಿಫರೆನ್ಸ್. ಇನ್ ಶಾರ್ಟ್, ಪಾಯಿಂಟ್ ನಂಬರ್ 1 ಈ ಬುಕ್ ಅಲ್ಲಿ ನಾನು ಏನ್ ಹೇಳ್ತಿರೋದಂದ್ರೆ, ಫೈಂಡ್ ಯೋರ್ ನಿಶ್ ಅಂಡ್ ಮರ್ಜ್ ವಿತ್ ಟೆಕ್. ಅಂದ್ರೆ ನಿಮ್ ಸ್ಪೆಸಿಫಿಕ್ ಸ್ಕಿಲ್ ಯಾವ್ದು ಅಂತ ಅರ್ಥ ಮಾಡ್ಕೊಳ್ಳಿ, ನಿಮ್ ಸ್ಟ್ರೆಂತ್ ಯಾವ್ದು ಅಂತ ಅರ್ಥ ಮಾಡ್ಕೊಳ್ಳಿ, ಅದನ್ನ ಬೆಳೆಸ್ಕೊಳ್ಳಿ. ಬೆಳೆಸಿದ ನಂತರ merge with technology, because that is the only thing which will help you scale in business. So point 1 to conclude with, ನಿಮ್ ಸ್ಟ್ರೆಂತ್ ಏನು, ನಿಮ್ ನಿಶ್ ಏನು, ನಿಮ್ ಸ್ಪೆಸಿಫಿಕ್ ಸ್ಕಿಲ್ ಏನು ಅಂತ ಅರ್ಥ ಮಾಡ್ಕೊಂಡು ಅದನ್ನ ಟೆಕ್ನಾಲಜಿ ಜೊತೆ ಮರ್ಜ್ ಮಾಡಿ ಡೆವಲಪ್ ಅ ಪ್ರಾಡಕ್ಟ್. that will make you different. So point 1 is the greatest thing which you need to understand. Point 2, he says ಈ book ಅಲ್ಲಿ second important point what he says is, can you create an art of building assets and compound it? ಅಂದ್ರೆ ನಾವೆಲ್ಲ ಏನ್ ಅನ್ಕೊಂಡಿದೀವಿ ಬಿಸ್ನೆಸ್ ಅಲ್ಲಿ, ವಿ ಆಲ್ ವಾಂಟ್ ಟು ಮೇಕ್ ಮನಿ, ಲೀವ್ ಅಬೌಟ್ ಬಿಸ್ನೆಸ್. ನಾವ್ ಇಂಡಿವಿಜುವಲಿ, ಇಫ್ ಅಟ್ ಆಲ್ ವಿ ವಾಂಟ್ ಟು ಬಿ ವೆಲ್ದಿ, ವಿ ವಾಂಟ್ ಟು ಬಿ ರಿಚ್, ವಿ ಬಿಲೀವ್ ದಟ್ ವಿ ನೀಡ್ ಟು ಹ್ಯಾವ್ ಅ ಗೇಮ್ ಆಫ್ ಮನಿ, ಅ ಗೇಮ್ ಆಫ್ ಸ್ಟೇಟಸ್. ಅನ್ಫಾರ್ಚುನೇಟ್ಲಿ ಇದು ಎರಡು ಹೇಗ್ ಆಗ್ಬಿಟ್ಟಿದೆ ಅಂದ್ರೆ, ನಾವು ದುಡ್ಡು ಮಾಡಿದ ತಕ್ಷಣ ಆ ದುಡ್ಡಲ್ಲಿ ವಿ ನೀಡ್ ಟು ಹ್ಯಾವ್ ದಟ್ ಸ್ಟೇಟಸ್ ಗೋ. ಬಿಕಾಸ್ ಇವತ್ತು ಬೆಸ್ಟ್ ಆಫ್ ದ ಪ್ರಾಡಕ್ಟ್ಸ್, ಬೆಸ್ಟ್ ಆಫ್ ದ ಗಾರ್ಮೆಂಟ್ಸ್, ಬೆಸ್ಟ್ ಆಫ್ ದ ಥಿಂಗ್ಸ್ ನಾವು ಓನ್ ಮಾಡೋದಕ್ಕೋಸ್ಕರ ವಿ ಆರ್ ಆಲ್ ಎಕ್ಸೈಟೆಡ್. ಹಿ ಸೇಸ್, ಡೋಂಟ್ ಗೋ ಬಿಹೈಂಡ್ ಸ್ಟೇಟಸ್, ಪ್ಲೇ ದ ಮನಿ ಗೇಮ್. ಅಂದ್ರೆ ನಾವೆಲ್ಲರೂ ಸ್ಟೇಟಸ್ಗೋಸ್ಕರ ಮಾಡ್ತಿದ್ವಿ. ನೋ, ದಟ್ ಇಸ್ ನಾಟ್ ವಾಟ್ ಯು ನೀಡ್ ಟು ಅರ್ನ್ ಫಾರ್. ಯು ನೀಡ್ ಟು ಅರ್ನ್ ಟು ಮೇಕ್ ಶೋರ್ ಯು ಪ್ಲೇ ಅ ಮನಿ ಗೇಮ್. ಹೇಗೆ? ಲೆಟ್ ಮಿ ಗಿವ್ ಅನ್ ಎಕ್ಸಾಂಪಲ್. ನಾವೆಲ್ಲರೂ ಬಿಸ್ನೆಸ್ ಇಂದ ಅಥವಾ ಕಂಪ್ನಿಯಿಂದ ಸ್ಯಾಲ್ರಿ ತಗೊಂತೀವಿ. ಸ್ಯಾಲ್ರಿ ತಗೊಳೋದೇನಕ್ಕೆ? ದೇರ್ ಆರ್ 2 things. ಒಂದು, ನಮ್ ನೆಸೆಸಿಟಿ ಫುಲ್ ಮಾಡ್ತೀವಿ. ಎರಡನೇದು, ನಮಗ್ ಬೇಕಾಗಿರೋ ಕಂಫರ್ಟ್ ಅಥವಾ ಲಕ್ಸುರಿ ತಗೊಂತೀವಿ. ಕರೆಕ್ಟ್? ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಹಿ ಟೆಲ್ಸ್. ಇಟ್ ಇಸ್ ನಾಟ್ ರೈಟ್ ಟು ಡೂ ಸೋ. ಅಂದ್ರೆ ಹಿ ಸೇಸ್, ನೀವು ತಗೊಂತಿರೋ ಸ್ಯಾಲ್ರಿ ಆಗ್ಬೋದು, ಕಂಪ್ನಿಯಿಂದ ಪ್ರಾಫಿಟ್ಸ್ ಆಗ್ಬೋದು, ಅಥವಾ ರೆಮ್ಯುನರೇಷನ್ ಆಗ್ಬೋದು, ಯಾವುದೇ ಫಾರ್ಮ್ ಅಲ್ಲಿ ನೀವು ಬಿಸ್ನೆಸ್ ಅಲ್ಲಿ ದುಡ್ಡು ತೆಗೆದ್ರೆ ಅದು ಎರಡಕ್ಕೆ ಮಾತ್ರ ಉಪಯೋಗ ಆಗ್ಬೇಕು. ಒಂದು, ನಿಮ್ ನೆಸೆಸಿಟಿ ಫುಲ್ಫಿಲ್ಮೆಂಟ್ ಗೆ, ಅಂದ್ರೆ 40% ಆಫ್ ಇಟ್ ನಿಮ್ ನೆಸೆಸಿಟಿ ಹೋಗ್ಬಿಡಿ. ಇನ್ 60% ಕಂಫರ್ಟ್ ಅಂಡ್ ಲಕ್ಸುರಿಗೆ ಏನ್ ಆಗ್ತಿದ್ವಿ, ಇಟ್ ಶುಡ್ ನಾಟ್ ಗೋ ದರ್. ಮತ್ತೆ ಎಲ್ಲಿಗೆ ಹೋಗ್ಬೇಕು? ಈ 60% ಅಲ್ಲಿ 50% ಶುಡ್ ಗೋ ಫಾರ್ ಸೇವಿಂಗ್ಸ್. another 10% should go for your comfort. but luxury ಯಾವಾಗ? ಲಕ್ಸುರಿ ಹೋಗ್ಲೇಬಾರದು. ಬಟ್ ನಾನು ಲಕ್ಸುರಿ ಆಗಿ ಇರ್ಬೇಕು ಅಂದ್ರೆ ಹೇಗ್ ಸಾಧ್ಯ? ವೆಲ್, ಹಿ ಗಿವ್ಸ್ ಅ ಫಾರ್ಮುಲಾ. ನಿಮ್ ಸ್ಯಾಲ್ರಿಯಲ್ಲಿ ಬರೋ ಮೇಜರ್ 40% ನೆಸೆಸಿಟಿಗೆ ಯೂಸ್ ಮಾಡಿ, ನದರ್ 50% ಸೇವಿಂಗ್ಸಿಗೆ ಹೋಗ್ಲಿ, 10% ನಿಮ್ ಕಂಫರ್ಟಿಗೆ ಯೂಸ್ ಮಾಡಿ. ಈ 50% ಏನ್ ನೀವು ಸೇವಿಂಗ್ಸಿಗೆ ಹಾಕ್ತಿದ್ದೀರಾ, ದಿಸ್ ಶುಡ್ ಸ್ಟಾರ್ಟ್ ಕಾಂಪೌಂಡಿಂಗ್ ಇಟ್ ಸೆಲ್ಫ್. ಅಂದ್ರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನೋದು ತುಂಬಾ ಸತಿ ಕೇಳಿದ್ದೀವಿ. ಬಿಸ್ನೆಸ್ ಆಗ್ಲಿ, ನಾವ್ ಲೈಫ್ ಅಲ್ಲಿ ಆಗ್ಲಿ ಬೆಳಿಬೇಕಂದ್ರೆ ದ ಕಾಂಪೌಂಡಿಂಗ್ ಇಸ್ ದ ಬೆಸ್ಟ್ ಸೋರ್ಸ್ ಟು ಗ್ರೋ. ನೀವೇನ್ ಸೇವ್ ಮಾಡಿರ್ತೀರಾ, ಆ ಸೇವ್ ನ ಮತ್ತೆ 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 ಕಾಂಪೌಂಡ್ ಆಗ್ತಾ ಬೆಳೀತಾ ಇರ್ಬೇಕು. ಈ ಅಮೌಂಟ್ ನೀವೇನ್ ಸೇವ್ ಮಾಡಿ ಕಾಂಪೌಂಡ್ ಆಗ್ತಾ ಇದೆ, ಈ ಅಮೌಂಟ್ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಇನ್ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಕೆಲವರು ಟೆಕ್ನಾಲಜಿ ಮೇಲೆ ಹಾಕ್ತಾರೆ, ಕೆಲವರು ಬೇರೆ ಬಿಸ್ನೆಸ್ ಮೇಲೆ ಹಾಕ್ತಾರೆ, ಕೆಲವರು ಬೇರೆ ಬಿಸ್ನೆಸ್ ಅಲ್ಲಿ ಶೇರ್ಸ್ ಪರ್ಚೇಸ್ ಮಾಡ್ತಾರೆ, ಕೆಲವರು FD ಹಾಕ್ತಾರೆ, ಕೆಲವರು ಇನ್ಯಾವ್ದಾದ್ರು ಫಾರ್ಮ್ಯಾಟ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಥವಾ ಇನ್ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಮೇಲೆ ಡೆಪಾಸಿಟ್ ಮಾಡ್ತಾರೆ. ಸೊ ಈ ಸೇವಿಂಗ್ಸ್ ನ
ಸೇವಿಂಗ್ ಇಸ್ ನಾಟ್ ಲೈಕ್ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಟೆ, ತಗೊಂಡೋಗಿ ಗಾಡ್ರೇಜ್ ಅಲ್ಲಿ ಇಟ್ಟೆ, ಅಥವಾ ತಗೊಂಡೋಗಿ ಲಾಕರ್ ಅಲ್ಲಿ ಇಟ್ಟೆ. ನೋ, ದಟ್ ಇಸ್ ನಾಟ್ ಸೇವಿಂಗ್. ಸೇವಿಂಗ್ ಇಸ್ ಉಳಿದಿರೋ ಮನ್ನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಬೇಕು. ನಮಗೆ ಟ್ರೆಡಿಷನಲ್ ಕಾನ್ಸೆಪ್ಟ್ ಇತ್ತು, ಬಂದಿರೋ ದುಡ್ಡನ್ನ ನಾವು ಲಾಕರ್ ಅಲ್ಲಿ ಇಟ್ವಿ ಅಂತ ಹೇಳಿದ್ರೆ ಇಟ್ ವಿಲ್ ಗ್ರೋ. ನೋ, ಇಟ್ ಓಂಟ್. ಇಟ್ ಈಸ್ ಇನ್ಫ್ಯಾಕ್ಟ್ ಡಿಪ್ಲೀಟಿಂಗ್. ಬಿಕಾಸ್ ಆಫ್ ಇನ್ಫ್ಲೇಷನ್ ಯು ಆರ್ ಕಿಲ್ಲಿಂಗ್ ಇಟ್. ನೀವು ಎಲ್ಲೂ ಸೇವ್ ಮಾಡಬೇಡಿ. ಸೇವ್ ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಇಡೋದಲ್ಲ. ಸೇವ್ ಅಂತ ಹೇಳಿದ್ರೆ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು. ಸೊ ಈ 50% ನಿಮ್ದು ಪ್ರತಿ ಮಂತ್ ಅಲ್ಲಿ ಏನ್ ಬರುತ್ತೆ ಅದನ್ನ ಇನ್ವೆಸ್ಟ್ ಮಾಡ್ತಿದ್ರಲ್ಲ, ಆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಅಲ್ಲಿ ರಿಟರ್ನ್ಸ್ ಬರುತ್ತಲ್ವಾ, ದಟ್ ರಿಟರ್ನ್ ಇಸ್ ವಾಟ್ ಯು ಯೂಸ್ ಇಟ್ ಫಾರ್ ಲಕ್ಸುರಿ. ಸೊ ಇಟ್ ಮೀನ್ಸ್ ನೀವು ಬಂದಿರೋ ಸ್ಯಾಲರಿಯಲ್ಲಿ ಸೇವಿಂಗ್ಸ್ ಆಯ್ತು, ಸೇವಿಂಗ್ಸ್ ಆಗಿರೋದನ್ನ ಇನ್ವೆಸ್ಟ್ ಮಾಡಿದ್ವಿ. ಇನ್ವೆಸ್ಟ್ ಮಾಡ್ತಾ ಇರೋದನ್ನ ನಾವು ಅಸೆಟ್ಸ್ ಅಂತ ಕರಿತೀವಿ. ಸೊ ನೀವು ಏನ್ರ ಮೇಲಾರು ಇನ್ವೆಸ್ಟ್ ಮಾಡ್ಬೋದು. ಎನಿಥಿಂಗ್ ವಿಚ್ ಗಿವ್ಸ್ ಅಸ್ ರಿಟರ್ನ್ ಇಸ್ ಕಾಲ್ಡ್ ಅಸ್ ಅಸೆಟ್ಸ್. ಸೊ ಅವ್ರೇನ್ ಹೇಳ್ತಾರೆ, ನೀವು ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತಿರಲ್ಲ ಅಸೆಟ್ಸ್ ಮೇಲೆ, ಆ ಅಸೆಟ್ಸ್ ನಿಮಗೆ ಪ್ರಾಫಿಟ್ ಕೊಡ್ಬೋದು, ರೆಂಟ್ ಕೊಡ್ಬೋದು, ಇಂಟ್ರೆಸ್ಟ್ ಕೊಡ್ಬೋದು, ಏನಾದ್ರು ಕೊಡ್ಬೋದು. ಆ ರಿಟರ್ನ್ಸ್ ಬರುತ್ತಲ್ಲ, ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಯು ಶುಡ್ ಯೂಸ್ ಇಟ್ ಫಾರ್ ಕಂಫರ್ಟ್ ಅಂಡ್ ಲಕ್ಸುರಿ. ಬಟ್ ನಾವೇನ್ ಮಾಡ್ತಿದ್ವಿ, ಸ್ಯಾಲ್ರಿ ಬಂದ ತಕ್ಷಣ ಅದನ್ನ ಕಂಫರ್ಟ್ಗೆ ಲಕ್ಸುರಿಗೆ ಯೂಸ್ ಮಾಡ್ಬಿಡ್ತಾ ಇದೀವಿ. ಸೊ ಹಿ ಸೇಸ್ ಸ್ಟಾಪ್ ಡೂಯಿಂಗ್ ದಟ್. ಇನ್ವೆಸ್ಟ್ ಮಾಡಿರೋ ಅಸೆಟ್ಸ್ ಇಂದ ಬರೋ ರಿಟರ್ನ್ ಅನ್ನ you use it for luxury. That is the important mindset, and that is the important way or art which all the successful business does. So adike starting allo ಏನ್ ಮಾಡ್ತಾರೆ, they'll make sure they build assets. They don't buy a lot of clothes. They don't buy a lot of houses or car building. No, ಅವ್ರ ಒಂದೇ ಫೋಕಸ್ ಏನಂದ್ರೆ, ನನಗ್ ರಿಟರ್ನ್ ಬರೋಂತ ಅಸೆಟ್ಸ್ ಮೇಲೆ ಹಾಕ್ತಿವ. ಮನೆ ಅಲ್ಲಿಗೆ ಅಸೆಟಾ? ಅಲ್ಲ, ಮನೆ ಅಸೆಟ್ ಅಲ್ಲ. ಬಿಕಾಸ್ ಮನೇಲಿ ನೀವಿರ್ತೀರಾ, ಸೊ ನಿಮಗೆ ಏನು ಅದರಿಂದ ರಿಟರ್ನ್ಸ್ ಇರಲ್ಲ. ಅದೇ ಕಮರ್ಷಿಯಲ್ ಬಿಲ್ಡಿಂಗ್ ಈಗ ಹಾಕಿದ್ರೆ ಅಥವಾ ಬೇರೆ ಇನ್ಯಾವ್ದಾದ್ರು ಪ್ರಾಪರ್ಟಿ ಹಾಕಿದ್ರೆ ವಿಚ್ ಕ್ಯಾನ್ ಗ್ರೋ, ಅಂಡ್ ದಟ್ ರಿಟರ್ನ್ ವಿಚ್ ಕಮ್ಸ್ is what you can use it for. ಸೊ ನಾಳೆಯಿಂದ ನಿಮ್ ಕಂಫರ್ಟ್ ಮತ್ತೆ ಲಕ್ಸುರಿ ಡಿಪೆಂಡ್ ಆಗಿರೋದು ನೀವ್ ಎಷ್ಟು ಅಸೆಟ್ಸ್ ಮಾಡಿದ್ದೀರಾ, ಅಸೆಟ್ಸ್ ಇಂದ ಬರೋ ರಿಟರ್ನ್. ಅಲ್ಲಿಗೆ ನಾನು ಅದು ಬಿಲ್ಡ್ ಮಾಡ್ಬೇಕಾದ್ರೆ ತುಂಬಾ ವರ್ಷ ಬೇಕಾಗುತ್ತಲ್ಲ. ಎಕ್ಸಾಕ್ಟ್ಲಿ, ದಟ್ ಈಸ್ ವಾಟ್ ಯು ನೀಡ್ ಟು ಸ್ಟಾರ್ಟ್ ಫೋಕಸಿಂಗ್ ರೈಟ್ ಫ್ರಮ್ ಡೇ ಒನ್. ಈಗ್ಲಿಂದನೂ ನಿಮ್ ಫೋಕಸ್ ಬಿಲ್ಡಿಂಗ್ ಆನ್ ಅಸೆಟ್ಸ್ ಇರಬೇಕು ಹೊರತು ನಾಟ್ ಟೇಕಿಂಗ್ ಸ್ಯಾಲರಿ ಅಲೋನ್. So that's the second point which he says, that make sure you build assets and you start compounding, and out of the return make sure you use it for comfort and luxury. So that's the second point, solid point, which says nim life yav tara ನೀವು ಚೇಂಜ್ ಮಾಡ್ಬೇಕಂತ. The third important point he says that ನಾವು ಬೆಳಿಬೇಕು. ಹಾಗಿದ್ರೆ ಬೆಳೆಯೋದು ಯಾವ ತರ? He says you need to grow by reading and learning. ನಾವೆಲ್ಲ ಲಾಸ್ಟ್ ಕಾಲೇಜ್ ಮುಗಿದ ತಕ್ಷಣ ಬುಕ್ಸ್ ನ ಓದೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ದ ಡೇ ಯು ಬಿಲೀವ್ ದಟ್ ಯು ನೀಡ್ ಟು ಗ್ರೋ, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಯು ನೀಡ್ ಟು ಸ್ಟಾರ್ಟ್ ರೀಡಿಂಗ್ ಅಂಡ್ ಲರ್ನಿಂಗ್. ರೀಡಿಂಗ್ ಅಂತ ಹೇಳಿದ್ರೆ ಬುಕ್ಸ್ ಓದೋದು ಅಂತಾನೆಲ್ಲ. ಮೇ ಬಿ ನನ್ನ ಹಿಂದೆನೆ ಇವಾಗ ತುಂಬಾ ಬುಕ್ಸ್ ಇದೆ. ಎಷ್ಟೋ ಜನ ಕೇಳ್ತಾರೆ, ಏನೆಲ್ಲಾ ಓದ್ಬಿಟ್ಟಿದ್ಯಾ? ನಾಟ್ ನೆಸೆಸರಿ ದಟ್ ಯು ರೀಡ್ ಎವ್ರಿಥಿಂಗ್, ಎವ್ರಿ ಪೇಜ್ ಆಫ್ ಇಟ್. ದ ರೀಸನ್ ಇಸ್, ನಿಮಗೆ ಯಾವ ಬುಕ್ ಅಲ್ಲಿ ಯಾವ ಪಾಯಿಂಟ್ ಬೇಕಾದ್ ನಿಮಗೆ ಗೊತ್ತೇ ಇರಲ್ಲ. ಬಟ್ ಬುಕ್ ಶುಡ್ ಬಿ ಯೋರ್ ಬೆಸ್ಟ್ ಫ್ರೆಂಡ್. ಕೆಲವರು ಅದನ್ನೇನ್ ಹೇಳ್ತಾರೆ, ಹಾರ್ಡ್ ಕಾಪಿ ಇಟ್ಕೊಂತಾರೆ, ಕೆಲವರು ಆಡಿಬಲ್ಸ್ ಯೂಸ್ ಮಾಡ್ತಾರೆ, ಕೆಲವರು ಆಡಿಯೋ ಬುಕ್ಸ್ ಯೂಸ್ ಮಾಡ್ತಾರೆ. ಇವತ್ತು ಯೂಟ್ಯೂಬ್ ಹೋದ್ರೆ ಹಂಡ್ರೆಡ್ಸ್ ಆಫ್ ಆಡಿಯೋ ಬುಕ್ಸ್ ಇದೆ. ಇನ್ಫ್ಯಾಕ್ಟ್ ಇವಾಗ ನಾನು ಮಾಡ್ತಿರೋ ವಿಡಿಯೋ ಸಮೇತ ಇಟ್ಸ್ ಅ ಸಮರಿ ಆಫ್ ಅ ಬುಕ್. ಸೊ ಇಟ್ ಮೀನ್ಸ್ ಈ ತರ ಆಡಿಯೋ ಬುಕ್ ನೀವು ಮತ್ತೆ ಮತ್ತೆ ಕೇಳ್ತಾ ಇದ್ರೆ ಯು ವಿಲ್ ಗೆಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದರ್ ಯು ರೀಡ್ ಆರ್ ಲಿಸನ್, ಬಟ್ ದ ಥಿಂಗ್ ಇಸ್, ಆರ್ ಯು ಲರ್ನಿಂಗ್? Continuous learning is the only thing which can help. So the third point which he says is, you need to keep learning, because if you are not learning, then it means you are actually creating a challenge for yourself. ಅಂದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ ನಾವು ಅಥವಾ ನಾವು ಇಂಡಿವಿಜುವಲಿ ಬೆಳೆದೇ ಇರೋ ಕಾರಣ ನಾವು ಓದ್ತಾ ಇಲ್ಲ, ಕಲಿತಾನೂ ಇಲ್ಲ. ಸೊ ಮೇಕ್ ಶೋರ್ ಯು ಲರ್ನ್. ಆ ಕಲಿಯೋದು ನೀವು ಯಾವ ತರಾರು ಆಗಿರ್ಬೋದು. ಕೆಲವರು ಬೇರೆಯವ್ರಿಗೆ ಟೀಚ್ ಮಾಡ್ತಾ ಮಾಡ್ತಾ ಕಲಿತಾರೆ, ಕೆಲವರು ಓದಿ ಕಲಿತಾರೆ, ಕೆಲವರು ಇನ್ಯಾವ್ದಾದ್ರು ಸೆಷನ್ಸ್ ಕೇಳಿ ಕಲಿತಾರೆ. ಯಾವ್ದಾದ್ರು ಫಾರ್ಮ್ಯಾಟ್ ಆಗ್ಲಿ, ಕಲಿತಿದ್ದೀರಾ ಇಲ್ವಾ? ನೀವು ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಥಿಂಗ್ ನ ಕಲಿಲಿಲ್ಲ ಅಂದ್ರೆ ಇಟ್ಸ್ ನೋ ಪಾಯಿಂಟ್. ಸೊ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಸಮಾನ ಆದ್ಮಿ, ಇಲ್ಲ ನಾನು ಬುಕ್ಸ್ ಓದ್ತಾ ಇದ್ದೀನಿ. ಸೊ ಲೈಕ್ ಯಾವ ಬುಕ್ಸ್ ಓದ್ತೀರಾ? ಇಲ್ಲ ತುಂಬಾ ನಾವೆಲ್ಗಳು ಓದ್ತೀನಿ. ದಟ್ ವೋಂಟ್ ಹೆಲ್ಪ್. ಇಟ್ ಕ್ಯಾನ್ ಹೆಲ್ಪ್ ವಿತ್ ಕಪಲ್ ಆಫ್ ಸ್ಕಿಲ್ಸ್, ಬಟ್ ಆದ್ರೆ ಬೆಳೆಯೋದಕ್ಕಾಗಲ್ಲ. ದ ರೀಸನ್ ಇಸ್, ಯು ನೀಡ್ ಟು ಲರ್ನ್ ಸಮಥಿಂಗ್ ವಿಚ್ ಇಸ್ ಸಾಲ್ವಿಂಗ್ ಅ ಪ್ರಾಬ್ಲಮ್. ನಿಮ್ ಇಂಡಸ್ಟ್ರಿನೇ ಚೂಸ್ ಮಾಡಿ, ನಿಮ್ ಬಿಸ್ನೆಸ್ ಬಗ್ಗೆನೇ ಚೂಸ್ ಮಾಡಿ, ಅಥವಾ ನಿಮಗ್ ಬೇಕಾಗಿರೋ ಬುಕ್ ಚೂಸ್ ಮಾಡಿ, ಅಥವಾ ನಿಮಗ್ ಬೇಕಾಗಿರೋ ಟಾಪಿಕ್ ಚೂಸ್ ಮಾಡಿ. ಬಟ್ ಆದ್ರೆ ಆ ಸ್ಕಿಲ್ ನಿಮ್ಮನ್ನ ಬೆಳೆಸ್ತಿದ್ಯಾ? ಕ್ವೆಶನ್ ಕೇಳಿ. ನೀವೇನಾದ್ರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂತ ಬುಕ್ ನೋಡ್ತಿದ್ದೀರಾ? ಕ್ವೆಶನ್ ಕೇಳಿ. ನೀವು ನೋಡ್ತಿರೋ ವಿಡಿಯೋ, ನೀವು ಕೇಳ್ತಿರೋ ಆಡಿಯೋ ಇಂದ ನೀವೇನಾದ್ರು ಕಲಿತಿದ್ದೀರಾ? ಯೋಚನೆ ಮಾಡಿ. ಇಫ್ ಎಸ್, ಕಂಟಿನ್ಯೂ ಡೂಯಿಂಗ್ ಇಟ್. ಡೈಲಿ ಡೋಸ್ ಆಫ್ ಬಿಸ್ನೆಸ್ ವಿಡಿಯೋ ನಿಮಗೆ ಕಳ್ಸಬೇಕಿದ್ರೆ ಇಟ್ಸ್ ಹಾರ್ಡ್ಲಿ 2 minutes. ಬಟ್ ಆ ವಿಡಿಯೋ ಡೆವಲಪ್ ಮಾಡೋದಕ್ಕೆ ಐ ವುಡ್ ಹ್ಯಾವ್ ಸ್ಟಡಿಡ್, ಲರ್ನ್ಡ್ ವಿತ್ ಎಕ್ಸ್ಪೆರಿಮೆಂಟ್ and then presented it to you. It might be hardly 2 minutes to 4 minutes, but pratidina I'm deploying hours together to give that video for a reason that can help you learn.
ಸೊ ನಾನ್ ಯಾಕೆ ಮಾಡ್ತಿದ್ದೀನಿ? ಸಿಂಪಲ್. ನೀವು ಆ ವಿಡಿಯೋ ನೋಡಿ ಹೇಗ್ ಕಲಿತಿದ್ದೀರೋ, ನಾನ್ ಕಲಿಯೋದು ಅಂತ ಹೇಳಿದ್ರೆ ನಾನು ಇನ್ನೊಬ್ರಿಗೆ ಟೀಚ್ ಮಾಡೋದನ್ನೇ ನಾನು ಕಲಿಯೋದು ಅನ್ಕೊಂತೀನಿ. ಸೊ ಫಾರ್ ಎಕ್ಸಾಂಪಲ್, ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಐ ವುಡ್ ಹವ್ ಡೆಪ್ಲಾಯ್ಡ್ ಅ ಲಾಟ್ ಆಫ್ ಟೈಮ್ ಅಂಡ್ ಎನರ್ಜಿ ಇನ್ ಲರ್ನಿಂಗ್ ದಟ್. ಸೊ ನನಗೆ ಖುಷಿ ಕೊಡೋದು ಕಲ್ಸೋದ್ರಿಂದ. ಸೊ ನಾನು ಕಲ್ಸೋದ್ರಿಂದ ನಾನ್ ಕಲಿತೀನಿ. ಬಟ್ ಇನ್ ದ ಸೇಮ್ ವೇ, ನೀವು ಇದರ್ ಬೇರೆಯವ್ರಿಗೆ ಕಲ್ಸೋದ್ರಿಂದ ಕಲೀರಿ, ಇಲ್ಲ ನೀವೇ ಕಲೀರಿ. ಬಟ್ ಕ್ವೆಶ್ಚನ್ ಕಲಿತಿದ್ದೀರಾ ಇಲ್ವಾ? ಇಫ್ ಯು ಆರ್ ನಾಟ್ ಡೂಯಿಂಗ್ ಇಟ್, then that's a challenge. So the third important point, learn. Learn in any way, but might be reading or audiobook, but learn. ನಾಲ್ಕನೇ ಪಾಯಿಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನನ್ನ ಆಂಗಲ್ ಇಂದ ನಾನು ನೋಡ್ತಾ ಇರೋದು, ಪ್ರತಿಯೊಬ್ಬ ಮನುಷ್ಯ, ಇಫ್ ಅಟ್ ಆಲ್ ಹಿ ನೀಡ್ಸ್ ಟು ಬಿ ಸಕ್ಸಸ್ಫುಲ್, ದೇರ್ ಆರ್ ಲಾಟ್ ಆಫ್ ಸ್ಕಿಲ್ಸ್ ರಿಕ್ವೈರ್ಡ್. ಟೂ ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ವಿಚ್ ಇಸ್ ರಿಕ್ವೈರ್ಡ್ ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಇಸ್, ಯು ನೀಡ್ ಟು ಲರ್ನ್ ದಿ ಆರ್ಟ್ ಆಫ್ ಸೆಲ್ಲಿಂಗ್ ಅಂಡ್ ಬಿಲ್ಡಿಂಗ್. ಅಂದ್ರೆ ನೀವು ಯಾವ ಫೀಲ್ಡ್ ಅಲ್ಲಾರು ಇರಿ, ನಿಮಗೆ ಸೇಲ್ಸ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಮಾರೋದು ಅಂದ್ರೆ ಸೆಲ್ ಮಾಡೋದು ಅನ್ನೋದಿದೆಯಲ್ಲ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಪ್ರತಿಯೊಬ್ಬರಿಗೂ ಅದು ಬರಲ್ಲ. ಇಟ್ಸ್ ಅನ್ ಆರ್ಟ್ ಬೈ ಇಟ್ ಸೆಲ್ಫ್. ಯಾಕೆಂದ್ರೆ ಸೇಲ್ಸ್ ಇಸ್ ನಾಟ್ ಅ ಗೇಮ್, ಇಟ್ಸ್ ಅನ್ ಆರ್ಟ್. ದ ರೀಸನ್ ಇಸ್, ಸೆಲ್ ಮಾಡೋದಕ್ಕೆ ಅದರದೇ ಆದಂತ ಸ್ಕಿಲ್ ಬೇಕಾಗುತ್ತೆ. ನೀವು ಅಷ್ಟೇ, ನೀವ್ ಲೈಫ್ ಅಲ್ಲಿ ಸೇಲ್ ಮಾಡೋದು ಮತ್ತೆ ಬಿಲ್ಡ್ ಮಾಡೋ ಸ್ಕಿಲ್ಸ್ ನ ಕಲಿಲೇಬೇಕು. ಬಿಕಾಸ್ ನಾನ್ ಮಾತಾಡ್ತಾ ಇರೋದು ಬಿಸ್ನೆಸ್ ಬೆಳೆಸೋದಕ್ಕೋಸ್ಕರ. ಸೊ ಇಫ್ ಯು ವಾಂಟ್ ಟು ಗ್ರೋ ಇನ್ ಬಿಸ್ನೆಸ್, ಇಟ್ ಮೈಟ್ ಬಿ ನೀವು ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಅಥವಾ ನೀವು ಬಿಸ್ನೆಸ್ ಆಗಿರ್ಬೋದು. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಡಸಂಟ್ ಮ್ಯಾಟರ್ ಹೂ ಯು ಆರ್, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಲರ್ನ್ ದ ಸ್ಕಿಲ್ ಆಫ್ ಸೆಲ್ಲಿಂಗ್ ಅಂಡ್ ಬಿಲ್ಡಿಂಗ್. ಸೊ ಅದನ್ನ ನೀವು ಕಲಿಲೇಬೇಕಾಗತ್ತೆ. ಅಂದ್ರೆ ನೀವು ಮಾರ್ಕೆಟ್ ಮಾಡ್ಕೋಬೇಕಾಗತ್ತೆ, ನಿಮ್ ಬಗ್ಗೆ ನೀವು ಹೇಳ್ಕೋಬೇಕಾಗತ್ತೆ, ನಿಮ್ ಸ್ಕಿಲ್ಸ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ, ಅದನ್ನ ಬೆಳೆಸಿ ಮಾರೋದನ್ನು ಬೇಕಾಗತ್ತೆ. ಸಿಂಪಲ್. ಇವತ್ತೊಂದು ಸ್ಪೆಕ್ಟಿಕಲ್ಸ್ ಆಗ್ಬೋದು, ಒಂದು ಲ್ಯಾಪ್ಟಾಪ್ ಆಗ್ಬೋದು, ಒಂದು ಮೊಬೈಲ್ ಆಗ್ಬೋದು, ನೀವ್ ಅದನ್ನ ಮಾರ್ಬೇಕಂತ ಹೇಳಿದ್ರೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಲೀವ್ ಅಬೌಟ್ ಅದರ್ ಥಿಂಗ್ಸ್. ನಿಮ್ ಮಕ್ಕಳಿಗೆ ನೀವು ಕನ್ವಿನ್ಸ್ ಮಾಡ್ಬೇಕು ಅಂದ್ರೂ ಸೇಲ್ಸ್ ಸ್ಕಿಲ್ಸ್ ಬೇಕಾಗತ್ತೆ. ನಿಮ್ ತಂದೆ ತಾಯಿಗೆ ನಿಮ್ ಪಾಯಿಂಟ್ ಅರ್ಥ ಮಾಡಿಸ್ಬೇಕಂದ್ರೂ ನಿಮಗೆ ಸೇಲ್ಸ್ ಸ್ಕಿಲ್ಸ್ ಬೇಕಾಗತ್ತೆ. ಬಟ್ ಅದಕ್ಕೆ ಸೇಲ್ಸ್ ಅಂತಾನೆ ಹೇಳೋ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ಸ್ಟಿಲ್ ಕಾಲ್ ಇಟ್ ಅಸ್ ಪರ್ಸುವೇಷನ್. ಅಂದ್ರೆ ಬೇರೆಯವ್ರನ್ನ ಪರ್ಸುವೇಟ್ ಮಾಡೋ ಕೆಪಾಸಿಟಿ ಇರ್ಬೇಕು, ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇರ್ಬೇಕು. ಆ ಕನ್ವಿನ್ಸಿಂಗ್ ಸ್ಕಿಲ್ ಇದೆಯಲ್ಲ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯೋರ್ ಲೈಫ್ ಅಂಡ್ ಬಿಸ್ನೆಸ್. ಬಿಕಾಸ್ ನೀವು ಬೆಳೆಯಬೇಕಾದ್ರೆ ಪ್ರತಿ ಹಂತದಲ್ಲೂ ಇನ್ನೊಬ್ರನ್ನ ಕನ್ವಿನ್ಸ್ ಮಾಡೋ ಪಾಯಿಂಟ್ ಇರುತ್ತೆ. ಎಲ್ಲಾರನ್ನೂ ಕನ್ವಿನ್ಸ್ ಮಾಡಿ ನಾನೇನ್ ಮಾಡ್ಬೇಕಾಗಿದೆ? You are in the field of business. Convince ಮಾಡೋದು is not an option for you. Convincing is not a choice but a mandate. So ಹಾಗಿದ್ರೆ the fourth point which I'll suggest today is, ಈ book ಅಲ್ಲಿ ಕೊಟ್ಟಿರೋದು, make sure you actually teach others how to sell, and in fact you learn for yourself how to sell and persuade that. So that is most important for you to make sure you get the people's attention and you'll be able to grow. The fifth point, the fifth and the important point is, he says life is again about making hard choices for now, not always for future. ಯಾಕೆಂದ್ರೆ ನಾವು ತಗೊಂಡ ಡಿಸಿಷನ್ ಅಥವಾ ನಾವು ತಗೊಂಡ ಚಾಯ್ಸಸ್ ಇವತ್ತು ತಗೊಂತೀವಿ, ಅದ್ರ ಇಂಪ್ಯಾಕ್ಟ್ ಮುಂದೆ ಇರುತ್ತೆ. ಸೊ ಹಿ ಸೇಸ್, ನಾವ್ ಎಷ್ಟೋ ಸತಿ ಶಾರ್ಟ್ ಟರ್ಮ್ ಡಿಸಿಷನ್ಸ್ ತಗೊಂಡ್ಬಿಡ್ತೀವಿ, ಅಥವಾ ಚಿಕ್ಕದಕ್ಕೆ ನಾವು ಫೋಕಸ್ ಮಾಡ್ಬಿಡ್ತೀವಿ, ನಾವು ಮರ್ತೇ ಬಿಡ್ತೀವಿ ನಮ್ ಪಾಯಿಂಟ್ ಇರೋದು ಫ್ಯೂಚರ್ಗೋಸ್ಕರ ಅಂತ. ಇವತ್ತಿನ ಶಾರ್ಟ್ ಟರ್ಮ್ ಹ್ಯಾಪಿನೆಸ್ಗೋಸ್ಕರ ಲಾಂಗ್ ಟರ್ಮ್ ಎಷ್ಟೋ ಖುಷಿಗಳನ್ನ ಬಿಟ್ಟಿರ್ತೀವಿ. ಇವತ್ ನಮಗೆ ಹೊಸ ಬಟ್ಟೆ ತಗೋಬೇಕು, ಹೊಸ ಕಾರ್ ತಗೋಬೇಕು, ಹೊಸ ಮನೆ ತಗೋಬೇಕನ್ನೋ ಎಕ್ಸೈಟ್ಮೆಂಟ್ಗೋಸ್ಕರ ಫ್ಯೂಚರ್ ಸೇವಿಂಗ್ಸ್ ಇದೆಯಾ ಅಥವಾ ಫ್ಯೂಚರ್ಗೆ ಇನ್ವೆಸ್ಟ್ ಮಾಡಿದೀವ, ನಾವು ಅಸೆಟ್ಸ್ ಬಿಲ್ಡ್ ಮಾಡಿದೀವಿ ಅನ್ನೋದೇ ಮರ್ತು ಬಿಡ್ತೀವಿ. ಎಷ್ಟೋ ಸತಿ ಮನೆ ತಗೊಂಡ ತಕ್ಷಣ ವಿಲ್ ಬಿ ಎಕ್ಸೈಟೆಡ್, ಸೊ ಐ ಆಮ್ ಸೆಟಲ್ಡ್ ಇನ್ ಲೈಫ್. ಬಿಕಾಸ್ ಅನ್ಫಾರ್ಚುನೇಟ್ಲಿ ಇಂಡಿಯನ್ ಕಲ್ಚರ್ ಇದೆ, ಒಂದ್ ಕಾರು, ಒಂದ್ ಮನೆ, ಒಂದು ಮದ್ವೆ ಆದ ತಕ್ಷಣ ವಿ ಆರ್ ಸೆಟಲ್ಡ್, ಮೇ ಬಿ ಮಗು ಜೊತೆಗೆ. ಸೊ ದಿಸ್ ಇಸ್ ನಾಟ್ ಸೆಟ್ಲಿಂಗ್ ಯೋರ್ ಸೆಲ್ಫ್. ಡಿಡ್ ಯು ಕ್ರಿಯೇಟ್ ಅನ್ ಅಸೆಟ್, and whether it is generating sufficient revenue for your lifestyle, and whether you are secured by it, that is when you will be called as settled. But unfortunately, ನಾವು ಮನೆ ತಗೊಂತೀವಿ, ಮನೆ ಅಸೆಟ್ ಅಲ್ಲ, ದಟ್ ಈಸ್ ಲ್ಯಾಬಿಲಿಟಿ. ಬಿಕಾಸ್ ಮನೆ ತಗೊಂಡ ತಕ್ಷಣ ಅದಕ್ಕೆ ನಾವು ಇರೋ ಸೇವಿಂಗ್ಸ್ ನೆಲ್ಲ ಹಾಕಿ ಲೋನ್ ತಗೊಂಡು ನಾವು ಪರ್ಚೇಸ್ ಮಾಡಿರ್ತೀವಿ, ಬರೀ ಅದಕ್ಕೆ ಇಂಟ್ರೆಸ್ಟ್ ಕಟ್ಟೋದ್ರಲ್ಲೇ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ನಾಟ್ ಎನ್ ಅಸೆಟ್, ದಟ್ಸ್ ಅ ಲ್ಯಾಬಿಲಿಟಿ. ಸೊ ಮನೆ ಇದ್ರೆ ಇಟ್ಸ್ ಅ ಲ್ಯಾಬಿಲಿಟಿ. ಕಾರ್ ಇಸ್ ಅಗೇನ್ ಅ ಲ್ಯಾಬಿಲಿಟಿ, ಬಿಕಾಸ್ ನೀವು ಪ್ರತಿ ವರ್ಷ ಪೇ ಮಾಡಿ ಡಿಪ್ರಿಶಿಯೇಟ್ ಆಗ್ತಿದೆಯೋ ಅದು ಅಪ್ರಿಶಿಯೇಟ್ ಆಗ್ತಿಲ್ಲ. ಸೊ ಇಟ್ ಮೀನ್ಸ್ asset is something which will generate revenue. Unfortunately, ನಾವೆಲ್ಲ ಲ್ಯಾಬಿಲಿಟೀಸ್ ಮೇಲೆ ಹಾಕಿದ್ದೀವಿ. ಮದುವೆ, ಮನೆ, ಕಾರು ಎಲ್ಲದಕ್ಕೂ ಖರ್ಚು ಮಾಡ್ತೀವಿ ಹೊರತು ಅದರಿಂದ ರಿಟರ್ನ್ ಬರ್ತಾ ಇಲ್ಲ. ಹಾಗಿದ್ರೆ ಮದುವೆಯಿಂದ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ? ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೇಕಂತ ಹೇಳ್ತಿಲ್ಲ, ಬಟ್ ಇನ್ವೆಸ್ಟ್ ಆನ್ ಸಮಥಿಂಗ್ ವಿಚ್ ವಿಲ್ ಅರ್ನ್. ಮದುವೆಗೆ ಇಷ್ಟೇ ಕೋಟಿ ಮಾಡ್ಬೇಕನ್ನೋದಕ್ಕಿಂತ ಅದೇ ಕಡಿಮೆಯಲ್ಲಿ ಮಾಡ್ಬಿಟ್ಟು ಆ ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಿ, ಕ್ಯಾನ್ ಯು ಹೆಲ್ಪ್ ಯುವರ್ ಸೆಲ್ಫ್ ಇನ್ ಜನರೇಟಿಂಗ್ ಅಸೆಟ್ಸ್ ಅಂಡ್ ರಿಟರ್ನ್ ಔಟ್ ಆಫ್ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹಿ ಸೇಸ್, ಮೇಕ್ ಹಾರ್ಡ್ ಚಾಯ್ಸಸ್. ಇವತ್ತು ಹಾರ್ಡ್ ಚಾಯ್ಸ್ ತಗೊಳ್ಳಿ, ಕಷ್ಟದ ಡಿಸಿಷನ್ಸ್ ತಗೊಳ್ಳಿ, ಸೊ ದಟ್ ಫ್ಯೂಚರ್ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಎಷ್ಟೋ ಜನ ನಾವ್ ಇಗ್ನೋರ್ ಮಾಡದೆ ಹೆಲ್ತ್ ನ. ಬಿಕಾಸ್ ನಾನು ವರ್ಕ್ ಮಾಡ್ತಾ ಇದ್ದೀನಿ, ನಾನು ಬಿಸಿ ಇದ್ದೀನಿ, ಬೆಳಗ್ಗೆ ಹೋದ್ರೆ ನಾನು ರಾತ್ರಿನೇ ಬರ್ತೀನಿ, ನನ್ ವರ್ಕ್ ಇಂಪಾರ್ಟೆಂಟ್. ಇದೆಲ್ಲದ್ರ ಜೊತೆ ನಮ್ ಹೆಲ್ತ್ ಇಂಪಾರ್ಟೆಂಟ್, ಇನ್ಕ್ಲೂಡಿಂಗ್ ಮೀ.
ಬಿಕಾಸ್ ಈವನ್ ಐ ಇಗ್ನೋರ್ ಇಟ್ ಅಟ್ ಟೈಮ್ಸ್. ಇದನ್ನ ನಾನು ಕೂಡ ಬೆಳೆಸ್ಕೋಬೇಕಾಗಿರೋಂತ ಒಂದು ಪಾಯಿಂಟ್. ಐ ಆಮ್ ಸ್ಟ್ರಗ್ಲಿಂಗ್ ಅಂಡ್ ವರ್ಕಿಂಗ್ ಫಾರ್ ಇಟ್. ಐ ಆಲ್ಸೋ ಸಜೆಸ್ಟ್ ಯು ಟು ವರ್ಕ್ ಆನ್ ಇಟ್ ಬಿಕಾಸ್ ಐ ರಿಪೀಟ್ ದಿಸ್ ಪಾಯಿಂಟ್. ಲಾಸ್ಟ್ ಟೈಮ್ ರಾಕೇಶ್ ಜುಂಜುನ್ವಾಲಾ ಹೇಳ್ದಂಗೆ 60-70 ಸಾವಿರ ಕೋಟಿ ದುಡ್ಡು ಮಾಡಿ ಅವ್ರ ವೆಲ್ತ್ ಅಕೌಂಟ್ ಅಲ್ಲಿ ಬಿಟ್ಟೋಗಿದ್ದಾರೆ. ಬಟ್ ಆದ್ರೆ ಕೊನೆ ಮೊಮೆಂಟ್ ಅಲ್ಲಿ ಹಿ ಡಿಂಟ್ ಸೇ ನಾನು ಎಷ್ಟು ದುಡ್ಡು ಮಾಡಿದೆ ಅಂತ. ಹಿ ಟೋಲ್ಡ್ ಮೈ ಓನ್ಲಿ ರಾಂಗ್ ಡಿಸಿಷನ್ ವಾಸ್ ಮೈ ಹೆಲ್ತ್. ನನ್ನ ಲೈಫ್ ಸ್ಟೈಲ್, ನನ್ನ ಎಂಟೈರ್ ಥಿಂಗ್, ನನ್ನ ಬಿಸ್ನೆಸ್ ಅಂತ ಫೋಕಸ್ ಮಾಡ್ತಾ ಹೋಗಿ ನನ್ನ ಹೆಲ್ತ್ ನ ಇಗ್ನೋರ್ ಮಾಡಿದೆ ಅಂತ. ಸೊ ಇಟ್ ಮೀನ್ಸ್ ಅವತ್ತು ಶಾರ್ಟ್ ಟರ್ಮ್ ಪ್ಲೆಜರ್ ಫಾರ್ ಹೆಮ್ ವಾಸ್ ಅರ್ನಿಂಗ್ ಮನಿ, ಬಟ್ ಹೆಲ್ತ್ ಇಗ್ನೋರ್ ಮಾಡಿದ್ವಿ. ಸೊ ಫೋಕಸ್ ಆನ್ ಯೋರ್ ಹೆಲ್ತ್. ಸೊ ಹಾಗೆ ನೀವು ಕೆಲವು ಹಾರ್ಡ್ ಡಿಸಿಷನ್ಸ್ ತಗೊಳ್ಳೇಬೇಕಾಗತ್ತೆ. ನಿಮ್ ಫುಡ್ ಚಾಯ್ಸಸ್ ಚೇಂಜ್ ಆಗ್ಬೋದು, ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು, ಅಥವಾ ಬೇರೆನೇ ಆಪ್ಷನ್ಸ್ ಇರ್ಬೋದು. ಇದೆಲ್ಲದನ್ನು ಸ್ಯಾಕ್ರಿಫೈಸ್ ಮಾಡೋ ಆಪ್ಷನ್ಸ್ ನಿಮ್ಮಲ್ಲಿದ್ರೆ ದಟ್ಸ್ ವೆನ್ ಲಾಂಗ್ ಟರ್ಮ್ ಬೆನಿಫಿಟ್ ಇರುತ್ತೆ. ಸೊ ದ ಫಿಫ್ತ್ ಪಾಯಿಂಟ್ ಇಸ್ ಟೇಕ್ ಹಾರ್ಡ್ ಡಿಸಿಷನ್ಸ್ ನೌ ಸೊ ದಟ್ ಯೋರ್ ಫ್ಯೂಚರ್ ಇಸ್ ಸೆಕ್ಯೂರ್ಡ್. Well, let's enter into the sixth point. Sixth, he says that no one can guarantee your future. So actually, don't take everyone's decision. Nam problem in India, the only thing which is freely available is advice. Every second person is advising. ಮನೇಲಿ ದೊಡ್ಡವ್ರು ಅಡ್ವೈಸ್ ಮಾಡೇ ಮಾಡ್ತಾರೆ. ಈಗ ಬರ್ತಾ ಬರ್ತಾ ನಮ್ಮ ಮಕ್ಕಳು ಅಥವಾ ಚಿಕ್ಕವ್ರ ಸಮೇತ ನಮಗೆ ಬಂದು ಅಡ್ವೈಸ್ ಮಾಡೋದಕ್ಕೆ, ಬಿಕಾಸ್ ಇಟ್ ಇಸ್ ಫ್ರೀ ಅಂಡ್ ಇಟ್ ಈಸ್ ಆಫ್ ನೋ ವ್ಯಾಲ್ಯೂ ಅಂಡ್ ನೋ ಸಿಗ್ನಿಫಿಕೆನ್ಸ್. ಹಾಗಿದ್ರೆ ದೊಡ್ಡವ್ರ ಮಾತು ಕೇಳಬಾರ್ದು ಅಂತಿಲ್ಲ. ದೊಡ್ಡವ್ರ ಮಾತು ಕೇಳಿ, ಡಿಸಿಷನ್ ನಿಮ್ದಾಗಿರ್ಲಿ. ಬಟ್ ನಾವೇನ್ ಮಾಡ್ತೀವಿ, ಇಂಪಾರ್ಟೆಂಟ್ ಡಿಸಿಷನ್ಸ್ ನ ದೊಡ್ಡವ್ರಿಗೆ ಬಿಡ್ತೀವಿ, ಚಿಕ್ಕ ಡಿಸಿಷನ್ಸ್ ನ ನಾವು ಹೊಡೆದಾಡಿ ತಗೊಂತೀವಿ. ನಾನು ಇವತ್ತು ಗೋವಾಗ್ ಹೋಗ್ಬೇಕಾ ಅಥವಾ ಮಲೇಷ್ಯಾಗ್ ಹೋಗ್ಬೇಕಾ, ಜಗಳ ಆಡ್ತೀವಿ. ನಾನು ಇವತ್ತು ಈ ತರ ಬಟ್ಟೆ ತಗೋಬೇಕಾ ಇಲ್ಲ ಆ ತರ ಬಟ್ಟೆ ತಗೋಬೇಕಾ, ಜಗಳ ಆಡ್ತೀವಿ. ನಾನು ಕಾರ್ ತಗೊಂಡ್ಬೇಕಾದ್ರೆ ಈ ಬ್ರ್ಯಾಂಡ್ ತಗೊಳ್ಳ ಆ ಬ್ರ್ಯಾಂಡ್ ತಗೊಳ್ಳ, ಜಗಳ ಆಡ್ತೀವಿ. ಆಕ್ಚುಲಿ ಸ್ಪೀಕಿಂಗ್ ದಿಸ್ ಇಸ್ ನಾಟ್ ಮೇಕಿಂಗ್ ಎನಿ ಡಿಫ್ರೆನ್ಸ್. ಬಟ್ ಆದ್ರೆ ಕಾಲೇಜಲ್ಲಿ ನಾನು ಯಾವ ಸಬ್ಜೆಕ್ಟ್ ತಗೋಬೇಕು ದೊಡ್ಡವ್ರು ಡಿಸೈಡ್ ಮಾಡ್ತಾರೆ. ಮದ್ವೆ ಆಗಬೇಕಾದ್ರೆ ಯಾವ ಹುಡುಗಿ ಅದನ್ನ ದೊಡ್ಡವ್ರು ಡಿಸೈಡ್ ಮಾಡ್ತಾರೆ. ನೀವ್ ಯಾವ ತರ ಬಿಸ್ನೆಸ್ ಸೆಟ್ ಮಾಡ್ಬೇಕು, ಯಾವ ಕಂಪ್ನಿಗೆ ಹೋಗ್ಬೇಕು, ದೊಡ್ಡವ್ರು ಡಿಸೈಡ್. ಸೊ ಇಟ್ ಮೀನ್ಸ್ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ಬೇರೆಯವ್ರಿಗೆ ಕೊಟ್ಟು ಸಿಗ್ನಿಫಿಕೆನ್ಸೇ ಇಲ್ದೇ ಇರೋ ಡಿಸಿಷನ್ಸ್ ಹೊಡೆದಾಡ್ತಾ ಇದೀವಿ. ಸೊ ದಾಟ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿಚ್ ವಿ ಆರ್ ಡೂಯಿಂಗ್. ಸೊ ಈ ಬುಕ್ ಅಲ್ಲಿ ಹಿ ಸೇಡ್ ಯಾರು ನಿಮ್ ಫ್ಯೂಚರ್ ನ ಗ್ಯಾರಂಟಿ ಮಾಡೋದಕ್ಕಾಗಲ್ಲ. ಸೊ ಯಾರ ಅಡ್ವೈಸು ತಗೋಬೇಡಿ. ಇಂಪಾರ್ಟೆಂಟ್ ಡಿಸಿಷನ್ಸ್ ಇನ್ ಯೋರ್ ಲೈಫ್ ನೀವೇ ತಗೋಬೇಕು. ಸೊ ಯು ಟೇಕ್ ದಟ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಅಂಡ್ ಯು ಡಿಸೈಡ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಯು. ಆ ಡಿಸಿಷನ್ಸ್ ಯಾರ ಮೇಲೂ ಬಿಡಬೇಡಿ. ಸೊ ಐ ಫಾಲೋ ದಿಸ್ ರೂಲ್ ವಿಚ್ ಇಸ್ ಇನ್ ಫ್ಯಾಕ್ಟ್ ಗಿವನ್ ಬೈ ಮಹಾತ್ರಯ. ಹಿ ಸೇಸ್ 80-20 ರೂಲ್ ಫಾಲೋ ಮಾಡಿ. 80% ಆಫ್ ಯರ್ ಲೈಫ್ ಡಿಸಿಷನ್ಸ್ ವಿಚ್ ಆರ್ ಇನ್ಸಿಗ್ನಿಫಿಕೆಂಟ್. ನೀವ್ ಯಾವ ಬಟ್ಟೆ ತಗೋಬೇಕು, ಎಲ್ಲಿಗೆ ಹೋಗ್ಬೇಕು, ಯಾರ ಜೊತೆ ಹೋಗ್ಬೇಕು, ಹೊರಗೆ ಹೋಗ್ತಿದ್ರ, ಯಾವ ಟೈಮಿಗೆ ಬರ್ಬೇಕು, ದೀಸ್ ಆರ್ ಇನ್ಸಿಗ್ನಿಫಿಕೆಂಟ್ ಡಿಸಿಷನ್. ಆ ತರ 80% ಆಫ್ ಇನ್ಸಿಗ್ನಿಫಿಕೆಂಟ್ ಡಿಸಿಷನ್ಸ್ ಬೇರೆಯವ್ರ ಮಾತು ಕೇಳಿ, ದೊಡ್ಡವ್ರ ಮಾತು ಕೇಳಿ, ಫ್ರೆಂಡ್ಸ್ ಮಾತು ಕೇಳಿ, ನಿಮ್ಗೆ ಯಾವ್ದು ಕರೆಕ್ಟ್ ಅವ್ರು ಮಾಡಿ. ಬಟ್ 20% ಆಫ್ ದ ಡಿಸಿಷನ್ ವಿಚ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿಲ್ ಡಿಸೈಡ್ ಯೋರ್ ಫ್ಯೂಚರ್, ಆ ಪಾಯಿಂಟ್ಸ್ ಮಾತ್ರ ಯಾರ ಮಾತು ಕೇಳ್ಬೇಡಿ. ನಿಮ್ ಮಾತು ನೀವೇ ಕೇಳಿ. ಆ ಡಿಸಿಷನ್ಸ್ ಎಲ್ಲೂ ತಗೋಬೇಡಿ, ನೀವೇ ತಗೊಳ್ಳಿ. ತಪ್ಪಾದ್ರೂ ನಿಮ್ದೆ, ಕರೆಕ್ಟ್ ಆದ್ರೂ ನಿಮ್ದೆ. ಅದು ಮುಂದಕ್ಕೆ ಹೆಲ್ಪ್ ಆದ್ರೂ ನಿಮ್ದೆ, ಮುಂದಕ್ಕೆ ಅದರಿಂದ ತೊಂದರೆ ಆದ್ರೂ ನಿಮ್ದೆ. ಬಟ್ ದಾಟ್ ಡಿಸಿಷನ್ ಶುಡ್ ಬಿ ಯೋರ್ಸ್. ನಾಳೆ ಯು ಶುಡ್ ನಾಟ್ ಬಿ ಇನ್ ಅ ಪೊಸಿಷನ್ ಟು ರಿಪೆಂಟ್ ಅಂಡ್ ಸೇ ದಟ್ ಶಿಟ್, ನಾನು ಬೇರೆಯವ್ರ ಮಾತು ಕೇಳಿದೆ ಅದಕ್ಕೆ ಹೀಗಾಯ್ತು. ನೋ, ದಟ್ ಶುಡ್ ಬಿ ಯೋರ್ ಚಾಯ್ಸ್ ಅಂಡ್ ಯೋರ್ ಡಿಸಿಷನ್. Well, let's move on with the point 7, which says freedom is ultimate goal. Money is just outcome. ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಅರ್ನಿಂಗ್ ಮನಿ ಇಸ್ ಇಂಪಾರ್ಟೆಂಟ್ ಅಂತ. ಆಗ್ಲೇ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ವೆಲ್ತ್ ಮತ್ತೆ ಫ್ರೀಡಮ್ ನ ತಕಡಿಗೆ ಹಾಕಿದ್ರೆ freedom is much more important in life because that is something which you need to decide and get it. In fact, ನಾನು ಬಿಸ್ನೆಸ್ ಅಲ್ಲಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ, in fact this is again applicable for life as well. Do you have a freedom to fail? If yes, you are lucky. ಅಂದ್ರೆ ಫೇಲ್ ಆಗೋದಕ್ಕೂ ಒಂದು ಫ್ರೀಡಮ್ ಇರಬೇಕು. ತಪ್ಪು ಮಾಡಿದಾಗ ಅದರಿಂದ ಮಿಸ್ಟೇಕ್ ಆಗಿ ಅನುಭವಿಸೋದಕ್ಕೂ ಒಂದು ಫ್ರೀಡಮ್ ಇರಬೇಕು. ಅನ್ಫಾರ್ಚುನೇಟ್ಲಿ ನಮ್ಗೆ ಏನಾಗ್ಬಿಟ್ಟಿದೆ, ನಾವೆಲ್ಲ ಸೆಕ್ಯೂರ್ಡ್ ಲೈಫ್ ಅಲ್ಲಿ ಇರ್ತೀವಿ. ಚಿಕ್ಕ ವಯಸ್ಸಿಂದ ಬಿದ್ದು ಹೋಗ್ತಾ ಇದ್ರೆ ಅಪ್ಪ ಅಮ್ಮ ಓಡ್ ಬರ್ತಾರೆ ನಾ ಹಿಡ್ಕೊಳೋದಕ್ಕೆ ಅಂತ. ಚಿಕ್ಕ ವಯಸ್ಸಿಂದ ಯಾರು ಜಗಳ ಆಡ್ತಾ ಇದ್ರೆ ಅಪ್ಪ ಅಮ್ಮ ಓಡ್ ಬರ್ತಾರೆ ಬಿಡಿಸೋದಕ್ಕೆ ಅಂತ. ಸ್ಕೂಲಲ್ಲಿ ಏನಾದ್ರು ಮಿಸ್ಟೇಕ್ ಆಗ್ತಿದ್ರೆ ಟೀಚರ್ಸ್ ಬಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಅಲ್ಲಿ ಅಥವಾ ಕಂಪ್ನಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಬರ್ತಾ ಇದ್ರೆ ಟೀಮ್ ಲೀಡರ್ಸ್ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಇಟ್ ಮೀನ್ಸ್ ನಮಗ್ ಫೇಲ್ ಆಗೋದಕ್ಕೆ ಬಿಡದೆ, ಫೇಲ್ ಆಗಬಹುದು ಅನ್ನೋ ಥಾಟ್ ಪ್ರಾಸೆಸ್ ನಮ್ಮಲ್ಲಿಲ್ಲ. ಫೇಲ್ ಆಗೋದಕ್ಕೆ ನಿಮಗೆ ಫ್ರೀಡಮ್ಮೇ ಇಲ್ಲ ಅಂತ ಹೇಳಿದ್ರೆ ದೊಡ್ಡದನ್ನ ಹೇಗೆ ಅಚೀವ್ ಮಾಡಕ್ ಸಾಧ್ಯ? ಸೊ ಈ ಬುಕ್ ಅಲ್ಲಿ ಹೇಳ್ತಾರೆ, ಯು ಶುಡ್ ಹ್ಯಾವ್ ಅ ಫ್ರೀಡಮ್ ಟು ಫೇಲ್. ಇಫ್ ಯು ಹ್ಯಾವ್ ಅ ಫ್ರೀಡಮ್ ಟು ಫೇಲ್, ಯು ವಿಲ್ ಬಿ ಏಬಲ್ ಟು ಫೇಲ್ ಬಿಗ್, ಫೇಲ್ ರೈಟ್, ಅಂಡ್ ಯು ವಿಲ್ ಬಿ ಏಬಲ್ ಟು ಸ್ಕೇಲ್ ಸೂಪರ್ ಬಿಗ್. ಇಟ್ ಮೀನ್ಸ್ ನಮ್ ಲೈಫ್ ಅಲ್ಲಿ ಫ್ರೀಡಮ್ ಇರ್ಬೇಕು ನಮ್ಗೆ ಫೇಲ್ ಆಗೋದಕ್ಕೆ. ಫೇಲ್ ಆದಾಗ, ಇಲ್ಲಾಂದ್ರೆ ಫೇಲ್ ಆಗ್ಬಿಟ್ರೆ ತಪ್ಪು ಅಂತ ನೋಡಿದ್ರೆ, ಅಥವಾ ಫೇಲ್ ಆದ್ರೆ ಪ್ರಾಬ್ಲಮ್ ಅಂತ ನೋಡ್ತಾ ಕೂತ್ ಬಿಟ್ರೆ ವಿಲ್ ನಾಟ್ ಬಿ ಏಬಲ್ ಟು ಸ್ಕೇಲ್. ಸೊ ಹಿ ಸೇಸ್ ಯು ಶುಡ್ ಹ್ಯಾವ್ ಅ ಫ್ರೀಡಮ್ ಟು ಫೇಲ್. that will help you run successfully in your business. So ನಿಮ್ ಬಿಸ್ನೆಸ್ ಅಲ್ಲಿ ನಿಮಗೆ ಅದು ಇದೆಯಾ, ನಿಮ್ ಲೈಫ್ ಅಲ್ಲಿ ನಿಮಗೆ ಇದೆಯಾ? ಇಲ್ಲ ಅಂದ್ರೆ ಮೇಕ್ ಶೋರ್ ಯು ಹ್ಯಾವ್ ಅ ಫ್ರೀಡಮ್ ಟು ಫೇಲ್.
ಆ ಪವರ್ ಮಾತ್ರ ಎಲ್ಲೂ ಬಿಟ್ಕೊಡ್ಬೇಡಿ. ಬಿಕಾಸ್ ಯು ನೀಡ್ ಹ್ಯಾವ್ ಅ ಫ್ರೀಡಮ್ ಟು ಡೂ ಸಮಥಿಂಗ್, ಅಥವಾ ಯು ನೀಡ್ ಟು ಹ್ಯಾವ್ ಅ ಫ್ರೀಡಮ್ ಫ್ರಮ್ ಸ್ಲೇವರಿ. ಬೇರೆಯವ್ರ ಕಂಟ್ರೋಲ್ ಇಂದ ನೀವು ಫ್ರೀಡಮ್ ಇರಬೇಕು. ರೀಸನ್ ಇಸ್, ನೀವು ಎಷ್ಟು ಫ್ರೀಡಮ್ ಇರುತ್ತೋ ಅಷ್ಟು ನೀವು ಪೀಸ್ಫುಲ್ ಆಗಿ ಲೈಫ್ ಲೀಡ್ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಡು ಯು ಹ್ಯಾವ್ ಅ ಫ್ರೀಡಮ್ ಟು ಫೇಲ್? ಇಫ್ ನಾಟ್, you earn that. So that's point number 7, which will move on to point number 8. This point is most favorite for me. He says, be clear. I'm not focused on being clever. ಅವ್ರು ಹೇಳ್ತಾರೆ, ಎಷ್ಟೋ ಜನಕ್ಕೆ ತಪ್ಪೇನ್ ಮಾಡ್ತಿದ್ದಾರೆ ಅಂದ್ರೆ, ತಾವು ಇಂಟೆಲಿಜೆಂಟ್ ಆಗ್ಬೇಕು, ಕ್ಲೆವರ್ ಆಗಿರ್ಬೇಕು ಅಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ. ಆದ್ರೆ ಅರ್ಥ ಮಾಡ್ಕೊಳ್ತಾ ಇರೋದೇನಂದ್ರೆ, ನಾವು ಕ್ಲಿಯರ್ ಆಗಿದ್ದೀವ ಅಂತ. ಇನ್ಫ್ಯಾಕ್ಟ್ ನಿಮ್ ಲೈಫ್ ಅಲ್ಲಿ ನೀವು ಎಷ್ಟು ಕ್ಲಿಯರ್ ಆಗಿರ್ತಿರೋ ಅಷ್ಟು ಕ್ಲೆವರ್ ಆಗಕ್ ಸಾಧ್ಯ. ಬಟ್ ಆದ್ರೆ ಎಷ್ಟು ಕ್ಲೆವರ್ ಆಗಿರ್ತಿರೋ ಕ್ಲಿಯರ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ. ಸೊ ಇಟ್ ಮೀನ್ಸ್ ಯುವರ್ ಫೋಕಸ್ ಹ್ಯಾವ್ ಟು ಬಿ ಆನ್ ಹ್ಯಾವಿಂಗ್ ಕ್ಲಾರಿಟಿ ಇನ್ ಲೈಫ್. ಡು ಯು ಹ್ಯಾವ್ ದಟ್ ಕ್ಲಾರಿಟಿ? ಆರ್ ಯು ಕ್ಲಿಯರ್ ಇನ್ ಯೋರ್ ಲೈಫ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ನನ್ಗೆ ಏನ್ ಬೇಕು ಅಂತ ನನಗೆ ಗೊತ್ತಿರುತ್ತೆ ಮೋಸ್ಟ್ ಆಫ್ ದ ಟೈಮ್, ಬಟ್ ಏನ್ ಬೇಡ ಅನ್ನೋದು ಗೊತ್ತಿರಲ್ಲ. ದ ಬಿಗ್ಗೆಸ್ಟ್ ಲರ್ನಿಂಗ್ ಇನ್ ಮೈ ಲೈಫ್, ಇನ್ಫ್ಯಾಕ್ಟ್ ರೀಸೆಂಟ್ ಆಗಿ ಜೋ ಸ್ಟಾಕ್ ಅಲ್ಲಿ ಮಾತಾಡಬೇಕಾದ್ರೂ ಐ ಸ್ಪೋಕ್ ಅಬೌಟ್ ಇಟ್. ದ ಬಿಗ್ಗೆಸ್ಟ್ advantage which I got in my life is I had a clarity of knowing what I don't want. ಅಂದ್ರೆ ನನಗೆ ಏನ್ ಬೇಕು ಅಂತ ತಿಳ್ಕೊಳೋದಕ್ಕಿಂತ ಏನ್ ಬೇಡ ಅನ್ನೋ ಕ್ಲಾರಿಟಿ ನನಗೆ ಸ್ಟ್ರಾಂಗ್ ಆಗಿತ್ತು. ದಟ್ ಹೆಲ್ಪ್ಡ್ ಮೀ ಫೋಕಸ್ ಆನ್ ಲೈಫ್. ತುಂಬಾ ಜನಕ್ಕೆ ಏನ್ ಬೇಕು ಅನ್ನೋದು ಗೊತ್ತಿರುತ್ತೆ, ಏನ್ ಬೇಡ ಅನ್ನೋದೇ ಗೊತ್ತಿರಲ್ಲ. ಬಿಕಾಸ್ ಆಫ್ ಇಟ್ ಎಲ್ಲೋ ಒಂದು ಟೈಮ್ ಅಲ್ಲಿ ನಾವು ಡಿವಿಯೇಷನ್ ಆಗ್ಬಿಡ್ತೀವಿ, ಎಲ್ಲೋ ಒಂದ್ ಕಡೆ ಡೈವರ್ಟ್ ಆಗ್ಬಿಡ್ತೀವಿ. ಬಟ್ ನಿಮ್ಗೆ ಏನ್ ಬೇಡ ಅನ್ನೋ ಕ್ಲಾರಿಟಿ ಇದ್ರೆ ಯು ವಿಲ್ ಬಿ ಏಬಲ್ ಟು ಗ್ರೋ ಮಚ್ ಫಾಸ್ಟರ್ ಅಂಡ್ ಸ್ಕೇಲ್ ಸ್ಟ್ರಾಂಗರ್. ಸೊ ಪಾಯಿಂಟ್ 8 ಈ ಬುಕ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬಿ ಕ್ಲಿಯರ್, ಹ್ಯಾವ್ ಅ ಕ್ಲಾರಿಟಿ ಆಫ್ ಥಾಟ್ ದ್ಯಾನ್ ಜಸ್ಟ್ ಬೀಯಿಂಗ್ ಕ್ಲೆವರ್ ಇನ್ ಲೈಫ್. ಅಂಡ್ ಪಾಯಿಂಟ್ 9, he says, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮಗ್ ಬೇಕಾಗಿರೋದು ಬಿಸ್ನೆಸ್ ಅಲ್ಲಿ ಏನಂದ್ರೆ, ಟೇಕ್ ಅ ಬ್ರೇಕ್. ಅಂದ್ರೆ ನಮ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಇದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ, ಡೈಲಿ ಡೋಸ್ ಆಫ್ ಬಿಸ್ನೆಸ್ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಹಾಕಿದ್ದೆ. ನೀವು ನಿಮ್ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರೋ ಅಷ್ಟು ನಿಮ್ ಬಿಸ್ನೆಸ್ ಆಗ್ಲಿ ನೀವಾಗ್ಲಿ ಬೆಳಿತೀರ. ನಮಗ್ ಬೆಳಗ್ಗಿಂದ ರಾತ್ರಿ ತನಕ ಬೇರೆದಕ್ಕೆ, ಬೇರೆಯವ್ರಿಗೆ, ಬೇರೆ ಕಾರ್ಯಗಳಿಗೆ ಟೈಮ್ ಸ್ಪೆಂಡ್ ಮಾಡಿ 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 ವಿ ಡೋಂಟ್ ಇವನ್ ಹ್ಯಾವ್ ಟೈಮ್ ಫಾರ್ ಅವರ್ ಸೆಲ್ಫ್. ನಮ್ ಜೊತೆ ನಮ್ಗೆ ಟೈಮ್ ಇಲ್ಲ ಅಂದ್ರೆ ನಮ್ ಕ್ಲಾರಿಟಿ ಎಲ್ಲಿ ಬರುತ್ತೆ, ಫೋಕಸ್ ಎಲ್ಲಿರುತ್ತೆ, ಮಾಡ್ಬೇಕಾಗಿರೋದು ಮಾಡಬಾರ್ದಾಗಿರೋದು ಡಿಫ್ರೆನ್ಶಿಯೇಟ್ ಹೇಗ್ ಮಾಡ್ತೀವಿ? ಸೊ ಇಟ್ ಮೀನ್ಸ್ ಟೇಕ್ ಅ ಬ್ರೇಕ್. ಬಿಕಾಸ್ ಐಡಿಯಾ ವಿಲ್ ಫ್ಲೋ ವೆನ್ ಯು ಹ್ಯಾವ್ ಅ ಸ್ಪೇರ್ ಟೈಮ್ ಫಾರ್ ಯುವರ್ ಸೆಲ್ಫ್. ಹೊಸ ಐಡಿಯಾ ಬರೋದು ನೀವು ಫ್ರೀ ಇದ್ದಾಗ. ಅದೇ ಅಲ್ವಾ ಹೇಳೋದು, ಬಿಸ್ನೆಸ್ ಅನ್ನ ನಾವು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಬಾರ್ದು. ಇಟ್ ಮೀನ್ಸ್ ನಿಮ್ ಬಿಸ್ನೆಸ್ ನೀವಿಲ್ದೆ ಬೆಳೆಯೋ ಕೆಪಾಸಿಟಿ ಇದ್ರೆ ನೀವು ಬೆಳೆಯೋ ಕೆಪಾಸಿಟಿ ಇರುತ್ತೆ. ಬಿಕಾಸ್ ನಿಮ್ ಬಿಸ್ನೆಸ್ ನೀವಿಲ್ದೆ ಬೆಳೀತಿದ್ದೀರಾ ಅಂದ್ರೆ ನಿಮಗೆ ಫ್ರೀ ಟೈಮ್ ಇರುತ್ತೆ. ನಿಮಗೆ ಫ್ರೀ ಟೈಮ್ ಇದೆ ಅಂದ್ರೆ ಯೋಚನೆ ಮಾಡ್ತೀರಾ. ನೀವ್ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಯೋಚನೆ ಮಾಡೋದು ಫ್ರೀ ಟೈಮ್ ಅಲ್ಲಿ ಯು ವಿಲ್ ಬಿ ಏಬಲ್ ಟು ಥಿಂಕ್ ವಾಟ್ ನೆಕ್ಸ್ಟ್ ಬಿಗ್ ನಾನು ಏನ್ ಮಾಡ್ಬೋದು ಅನ್ನೋ ಕೆಪಾಸಿಟಿ ಯೋಚನೆ ಮಾಡ್ತೀರಾ. ಅದು ಬೇಕಂದ್ರೆ ಯು ನೀಡ್ ಟು ಫೋಕಸ್ ಆನ್ ಹ್ಯಾವಿಂಗ್ ಅ ಫ್ರೀ ಟೈಮ್. ಸೊ ಫ್ರೀ ಟೈಮ್ ಬೇಕಂದ್ರೆ ನಿಮ್ ಬಿಸ್ನೆಸ್ ನ ಆಟೋ ಪೈಲಟ್ ಮೋಡಿಗೆ ರನ್ ಮಾಡೋ ತರ ಇಟ್ಕೊಳ್ಳಿ. ಸೊ ಬಿಲ್ಡ್ ಅ ಸಿಸ್ಟಮ್ ವಿಚ್ ಕ್ಯಾನ್ ಹೆಲ್ಪ್ ರನ್ ಆನ್ ಇಟ್ ಸೆಲ್ಫ್ ಸೊ ದಟ್ ಯು ವಿಲ್ ಬಿ ಫ್ರೀ. ದಟ್ ಈಸ್ ವೆನ್ ಯು ವಿಲ್ ಹ್ಯಾವ್ ಅ ಕ್ಲಾರಿಟಿ ಆಫ್ ಥಾಟ್. Well, I'll come back to the final point, the 10th point, which speaks about being happy is not a choice. It's you being yourself and realizing that. Andre, he says, building wealth is most important. What is much more important is, can you be happy? Andre, ಕೆಲವರು 1,000 ಕೋಟಿ ಮಾಡಿದ್ರೆ ಮಾತ್ರ ಖುಷಿಯಾಗಿರ್ತಾರೆ, ಕೆಲವರು 100 ಕೋಟಿ ಮಾಡಿದ್ರು ಖುಷಿಯಾಗಿರ್ತಾರೆ. The thing is, it is not about the quantum, it's about the happiness that defines you. ಕೆಲವ್ರಿಗೆ ಏನಿದ್ರು ಸ್ಯಾಟಿಸ್ಫೈ ಆಗಲ್ಲ, ಕೆಲವ್ರಿಗೆ ಎಷ್ಟಿದೆಯೋ ಅದ್ರಲ್ಲೇ ಖುಷಿಯಾಗಿರೋದನ್ನು ಕಲಿತಾರೆ. ಸೊ ಹಾಗಂತ ಕಡಿಮೆ ಇದ್ದು ಅದ್ರಲ್ಲಿ ಖುಷಿ ಪಡೋದು ಅಂತ ಅಲ್ಲ. ಯು ನೀಡ್ ಟು ಅರ್ನ್ ಬೆಟರ್ ಫಾರ್ ಯುವರ್ ಸೆಲ್ಫ್. ಅದರಲ್ಲಿ ನೀವು ಖುಷಿಯಾಗಿರೋದು ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅನ್ಫಾರ್ಚುನೇಟ್ಲಿ ನಾವೇನ್ ಮಾಡ್ಬಿಟ್ಟಿದೀವಿ, ವಿ ಹ್ಯಾವ್ ಡಿಫೈನ್ಡ್ success is equal to happiness. No, it is not. Success and happiness are two different things. ನಿಮ್ ಖುಷಿನ ಸಕ್ಸಸ್ ಜೊತೆ ಕನೆಕ್ಟ್ ಮಾಡಬೇಡಿ, ನಿಮ್ ಖುಷಿನ ಎಕ್ಸ್ಪೆಕ್ಟೇಷನ್ಸ್ ಜೊತೆ ಮಿಕ್ಸ್ ಮಾಡಬೇಡಿ. ಬಿಕಾಸ್ ದಟ್ ಇಸ್ ಅ ಬಿಗ್ ಪ್ರಾಬ್ಲಮ್ ವಿಚ್ ವಿ ಆರ್ ಟ್ರೈಂಗ್ ಟು ಡೂ ಇಟ್. ನಮ್ ಸಕ್ಸಸ್, ನಮ್ ಕಾಂಟ್ರಿಬ್ಯೂಷನ್ ಎಲ್ಲದನ್ನು ಸೈಡ್ ಅಲ್ಲಿ ಇಡಿ. ಯು ಶುಡ್ ಬಿ ಮೇಕಿಂಗ್ ಶೋರ್ ದಟ್ ನಿಮ್ ಎಕ್ಸ್ಪೆಕ್ಟೇಷನ್ ಇಸ್ ನಾಟ್ ಡಿಫೈನ್ಡ್ as happiness. Your success is not defined as happiness. Happiness is a pure joy which you get because of yourself. So spend time and make sure that you are earning. Because ನೀವು ನಿಮ್ ಜೊತೆ ಇದ್ದು ನೀವು ಖುಷಿಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಿಮ್ ಜೊತೆ ಬೇರೆ ಯಾರಿದ್ರು ಖುಷಿ ಆಗಕ್ ಸಾಧ್ಯ ಇಲ್ಲ. ಸೊ ಖುಷಿನ ನೀವು ಕಂಡ್ಕೊಳ್ಳಿ. ಆ ಖುಷಿನ ಕಂಡ್ಕೊಳ್ಳೋದು ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎನಿ ಆಫ್ ದಿಸ್ ಥಿಂಗ್. So simple logic which he says in this book is, you need to find your happiness for yourself, and that is not being defined by others. Well, to conclude it, he has given one last quote which is making a complete difference for this book. ಈ ಬುಕ್ ಅಲ್ಲಿ ಹೇಳ್ತಾರೆ, ನೀವು ಈ 10 ಪಾಯಿಂಟ್ ಅನ್ನು ನೀವು ಹಿಡಿದು ಬೆಳಿಬೇಕನ್ನೋ ಹಾಗಿದ್ರೆ ಯು ನೀಡ್ ಟು ಫೋಕಸ್ ಆನ್ ಮೇಕಿಂಗ್ ಶೋರ್ ದಟ್ ಯು ನೀಡ್ ಟು ಫೈಂಡ್ ಅ ಮೆಂಟರ್.
You need to find a right mentor. ಒಂದು, ನೀವು ಬಿಸ್ನೆಸ್ ಅಲ್ಲಿ ಬೆಳೆಯೋದಕ್ಕೆ ನಿಮ್ ಮೆಂಟರ್ ಇರಬೇಕು. ಎರಡನೇದು, ನೀವು ಲೈಫ್ ಅಲ್ಲಿ ಬೆಳೆಯೋದಕ್ಕೆ ಮೆಂಟರ್ ಇರಬೇಕು. ಮೂರನೇದು, ನೀವು ಸ್ಪಿರಿಚುವಲ್ ಬಗ್ಗೆ ಬೆಳೆಯೋದಕ್ಕೆ ನಿಮ್ಗೆ ಮೆಂಟರ್ ಇರಬೇಕು. ಅಂಡ್ ಫೈನಲಿ ನಾಲ್ಕನೇದು, ನಿಮ್ ಖುಷಿಯಿಂದ ಇರೋದಕ್ಕೋಸ್ಕರ ಒಬ್ಬರು ಮೆಂಟರ್ ಇರಬೇಕು. ನಾಟ್ ನೆಸೆಸರಿ ದಟ್ ಒಬ್ಬರೇ ಗುರುಜಿ ಇದ್ರೆ ಎಲ್ಲದಕ್ಕೂ ಹೆಲ್ಪ್. ನೋ, you need to find mentors in your life for different things. This will make a lot of difference, and I'm sure that will help you as well. So finally, before we close down, I would like to give a summary of it. Point one, ನಾನು ಹೇಳಿದೆ, find your niche and merge with tech. ಅಂದ್ರೆ ನೀವು ಕಂಪ್ಲೀಟ್ ನಿಮ್ಮ ಸ್ಪೆಷಾಲಿಟಿ ಸ್ಪೆಸಿಫಿಕ್ ಸ್ಕಿಲ್ ಏನ್ ಕಲಿತೀರಾ ಅದನ್ನ ಕಲಿತು ಅದನ್ನ ಅರ್ಥ ಮಾಡ್ಕೊಂಡು ಟೆಕ್ನಾಲಜಿ ಜೊತೆ ಮಿಕ್ಸ್ ಮಾಡಿ. ಟು, ದ ಆರ್ಟ್ ಆಫ್ ಬಿಲ್ಡಿಂಗ್ ಅಸೆಟ್ಸ್ ಅಂಡ್ ಕಂಪೌಂಡಿಂಗ್ ಇಟ್. ಅಂದ್ರೆ ಡೋಂಟ್ ಇನ್ವೆಸ್ಟ್ ಆನ್ ಲಯಬಿಲಿಟೀಸ್, ಬಿಲ್ಡ್ ಯುವರ್ ಅಸೆಟ್ಸ್. ಆ ಅಸೆಟ್ಸ್ ಇಂದ ಬರೋ ರಿಟರ್ನ್ ಅಲ್ಲಿ ಕಂಫರ್ಟ್ ಮತ್ತೆ ಲಕ್ಸುರಿಗೆ ಸ್ಪೆಂಡ್ ಮಾಡಿ. The third point which we discussed was building yourself by reading books and learning. ಅಂದ್ರೆ ಕಲಿಯೋದ್ರಲ್ಲಿ ನಾವು ಬೆಳಿತೀವೋ ಹೊರತು ಓದೋದ್ರಲ್ಲಿ ನಾವು ಬೆಳಿತೀವೋ ಹೊರತು ನಾವು ಓದೋದನ್ನ ನಿಲ್ಸಿದ್ರೆ ಬೆಳೆಯಕ್ ಸಾಧ್ಯ ಇಲ್ಲ. ಸೊ ಕೀಪ್ ಲರ್ನಿಂಗ್ ಇಸ್ ಇಂಪಾರ್ಟೆಂಟ್. Fourth, we discussed about don't ignore sales. The important thing in business and life is learn the art of selling, learn the art of persuading. ಅಂದ್ರೆ ಕನ್ವಿನ್ಸಿಂಗ್ ಸ್ಕಿಲ್ ನ ನಾವು ಕಲಿಬೇಕು. Fifth, he says you need to make hard choices now so that it can help in future. So ಕಷ್ಟದ ಡಿಸಿಷನ್ ಆದ್ರೂ ಪರವಾಗಿಲ್ಲ, ಶಾರ್ಟ್ ಟರ್ಮ್ ಸ್ಯಾಕ್ರಿಫೈಸ್ ಆದ್ರೂ ಪರವಾಗಿಲ್ಲ, ಲಾಂಗ್ ಟರ್ಮ್ ಹ್ಯಾಪಿನೆಸ್ ಗೋಸ್ಕರ ಯು ನೀಡ್ ಟು ಲುಕ್ ಫಾರ್ವರ್ಡ್. ಸಿಕ್ಸ್ತ್, ಯಾರು ನಿಮ್ ಲೈಫ್ ಅನ್ನು ಗ್ಯಾರಂಟಿ ಮಾಡೋದಕ್ಕಲ್ಲ. ಸೊ ಸ್ಟಾಪ್ ಟೇಕಿಂಗ್ ಅಡ್ವೈಸರ್ಸ್. 80-20 ರೂಲ್ ಹೇಳಿದೆ. 80% ಆಫ್ ಇನ್ಸಿಗ್ನಿಫಿಕೆಂಟ್ ಡಿಸಿಷನ್ಸ್ ಎಲ್ಲರಿಗೂ ಬಿಡಿ. 20% ಆಫ್ ದ ಮೇಜರ್ ಡಿಸಿಷನ್ಸ್ ಇನ್ ಯೋರ್ ಲೈಫ್ ನೀವು ತಗೊಳ್ಳಿ, ವಿಚ್ ಕ್ಯಾನ್ ಡಿಟರ್ಮಿನ್ ಯೋರ್ ಫ್ಯೂಚರ್. 7, freedom is ultimate goal. ನಾನು ಆಗ್ಲೇ ಹೇಳ್ದಂಗೆ freedom to fail is most important part in your life. Do you have a freedom to fail? And point 8, I said being clear is more important than being clever. ಅಂದ್ರೆ ನಿಮ್ ಲೈಫ್ ಅಲ್ಲಿ ಕ್ಲಾರಿಟಿ ಆಫ್ ಥಾಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ ಬಿಸ್ನೆಸ್ ಅಲ್ಲಿ ಕ್ಲಾರಿಟಿ ಆಫ್ ಥಾಟ್ಸ್ ಇದೆಯಾ ಇಲ್ಲ ಅಂದ್ರೆ ಹೇಗೆ ಬೆಳೆಸ್ತೀರಾ. 9, we spoke about taking a break. ಅಂದ್ರೆ ನಮಗ್ ನಾವು ಖುಷಿ ಕೊಟ್ಕೊಳೋ ಯಾವ ಕೆಲಸ ನಾವು ಮಾಡ್ತಾ ಇದೀವಿ ಅದು ನಮ್ಮಲ್ಲಿ ಇದೆಯಾ ಇಸ್ ಇಂಪಾರ್ಟೆಂಟ್. ಅಂಡ್ ಫೈನಲಿ 10th, the most important point, being happy is not a choice, it is mandate. Because ನಮ್ ಎಲ್ಲರಿಗೂ ಒಂದೇ ಪ್ರಾಬ್ಲಮ್ ಏನಂತ ಇರೋದಂದ್ರೆ, do we have a capacity to be happy? Can we define our own happiness? So make sure your happiness is being defined, and that can make a difference. So well, this book is trying to make a complete difference for us in your life. This is a book I was talking about, the Almanack of Naval Ravikanth. I suggest ಈ ಬುಕ್ ನಿಮಗೆ ಏನಾದ್ರು ಸಿಕ್ತಂದ್ರೆ ಮ್ಯಾಂಡೇಟರಿ ಆಗಿ ಓದಿ, ಬಿಕಾಸ್ ದಿಸ್ ಬುಕ್ ಹ್ಯಾಸ್ ಚೇಂಜ್ ದ ಲೈಫ್ ಆಫ್ ಮೆನಿ. ಇಟ್ ಕ್ಯಾನ್ ಆಲ್ಸೋ ಹೆಲ್ಪ್ ಯು. ನಾನು ಇವತ್ತು 10 ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ ಮಾತಾಡಿದೆ. ದಿಸ್ ಬುಕ್ ಹ್ಯಾಸ್ hundreds of such hard hitting points. This book can change your life as well. So with this, I would only convey that you have a capacity to change yourself and grow yourself. Be wealthy and you will be able to make it. Thank you. Thanks a lot. This is Chantan representing iSpeakers, Nima Business Doctor. And thank you for watching this episode, Weekend with Business Doctor. Have a good day. Please do share and comment, and make sure if you are happy about this, ee video na berevarigu share ಮಾಡಿ. That will help to reach a lot of it. Thank you.